Yes, ma'am, we can start. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಗುರುಗಳಾದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿರವರಿಗೂ, ಗುರುಮಾತಾ ಪತ್ರಿ ಮೇಡಮ್ ರವರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಧ್ಯಾನವು ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿದಿನ ಬೇಕೇ ಬೇಕು. ಧ್ಯಾನವು ಮಾಡುವುದರಿಂದ ಆರೋಗ್ಯ, ಆತ್ಮಜ್ಞಾನ ಎಲ್ಲವೂ ಲಭಿಸುತ್ತದೆ. ಹಾಗಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಗ್ಲೋಬಲ್ ಮತ್ತು ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ಪ್ರಸ್ತುತ ಪಡಿಸುತ್ತಿರುವ ನೂತನ ಧ್ಯಾನಿಗಳಿಗೆ 21 ದಿನಗಳ ಧ್ಯಾನ ಸವಾಲ್ ಕಾರ್ಯಕ್ರಮವನ್ನು ಇಂದಿನಿಂದ ಅಂದ್ರೆ ಮೇ 5ರಿಂದ 25ವರೆಗೆ ಜರುಗುವ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಇದ್ದೀನಿ. ಇವತ್ತು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟುವುದಕ್ಕೆ ನಮ್ಮ ಜೊತೆ ಸಂಧ್ಯಾ ವೆಂಕಟೇಶ್ ಮೇಡಮ್ ಅವರು ಇದ್ದಾರೆ. ಇವರು ಬೆಂಗಳೂರು ನಿವಾಸಿ. ಇವರು 18 ವರ್ಷಗಳಿಂದ ಧ್ಯಾನಾಭ್ಯಾಸವನ್ನು ಮಾಡುತ್ತಾ ಇದ್ದಾರೆ. ಇವರು 14 ವರ್ಷಗಳಿಂದ ಬುದ್ಧ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯನ್ನು ರಾಜಾಜಿನಗರದಲ್ಲಿ ಸ್ಥಾಪಿಸಿ ಕಳೆದ 14 ವರ್ಷಗಳಿಂದ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಿತ್ರರೇ, ಧ್ಯಾನ ಕಸ್ತೂರಿ ಎಂಬುವ ಕನ್ನಡ ಮಾಸಪತ್ರಿಕೆಯ ಮುಖ್ಯ ಕಾರ್ಯನಿರ್ವಾಹಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಎಲ್ಲರ ಪರವಾಗಿ PSSM ಗ್ಲೋಬಲ್, PMC ಕನ್ನಡ ಮತ್ತು ವೀಕ್ಷಕರ ಪರವಾಗಿ ಇವರಿಗೆ ಸಂಧ್ಯಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಸಂಧ್ಯಾ ಮೇಡಮ್. ಸಂಧ್ಯಾ ಮೇಡಮ್. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಕೇಳಿಸ್ತಿದೆಯಾ ಮೇಡಮ್? ನಮ್ಮೆಲ್ಲರ ಪರವಾಗಿ PSSM ಗ್ಲೋಬಲ್ ಮತ್ತು PMC ಕನ್ನಡ ವೀಕ್ಷಕರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೀನಿ. ಓವರ್ ಟು ಮೇಡಮ್. ಯು ಕ್ಯಾನ್ ಸ್ಟಾರ್ಟ್ ದ ಕ್ಲಾಸ್ ಮೇಡಮ್. ಮೇಡಮ್, ಕ್ಲಾಸ್ ಆದ್ಮೇಲೆ ಧ್ಯಾನನೇ ಮಾಡ್ಸೋದು? ಇಲ್ಲ, ಫಸ್ಟ್ ನಿಮ್ ಪರಿಚಯ 5 ನಿಮಿಷ ಮಾಡ್ಕೊಂಡು ಧ್ಯಾನ ಮಾಡಿಸಿ ಆಮೇಲೆ ಕ್ಲಾಸ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ PSSM ಗ್ಲೋಬಲ್ ಹಾಗೂ PMC ಕನ್ನಡ ವೀಕ್ಷಕರಿಗೂ ಹಾಗೂ ಝೂಮ್ ಸೆಷನ್ ಅಲ್ಲಿ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದ ನಮನಗಳು. ಈಗಾಗಲೇ ಪದ್ಮಲತಾ ಮೇಡಮ್ ಅವರು ಹೇಳಿದಂಗೆ ನನ್ನ ಹೆಸರು ಸಂಧ್ಯಾ ವೆಂಕಟೇಶ್. ನಾನು ರಾಜಾಜಿನಗರ, ಬೆಂಗಳೂರು, ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ. ನಾನು ಕಳೆದ 18 ವರ್ಷಗಳಿಂದ ಆನಾಪಾನಸತಿ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ನನಗೆ ಧ್ಯಾನ ಪರಿಚಯವಾಗಿದ್ದು ಪ್ರೇಮ್ನಾಥ್ ಸರ್ ಅವರಿಂದ. ಆಗ ನನ್ನ ಪರಿಸ್ಥಿತಿ ತುಂಬಾ ಅನಾರೋಗ್ಯವಾಗಿತ್ತು. ಆನಾಪಾನಸತಿ ಧ್ಯಾನ ಅಭ್ಯಾಸದಿಂದ ಕೇವಲ 15 ದಿನಗಳಲ್ಲೇ ನಾನು ಸಂಪೂರ್ಣ ಆರೋಗ್ಯವಂತಳಾದೆ. ಆ ಒಂದು ಪ್ರೇರಣೆಯಿಂದ ನನ್ನ ತರಹ ಬೇರೆಯವರು ಸಹ ಆರೋಗ್ಯವಂತರಾಗಿ ಚೆನ್ನಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರವನ್ನ ಬ್ರಹ್ಮರ್ಷಿ ಪತ್ರಿಜಿಯವರ ಹಸ್ತಗಳಿಂದ ಪ್ರಾರಂಭೋತ್ಸವವಾಯಿತು 2006ರಲ್ಲಿ. ಅಂದಿನಿಂದ ಇಂದಿವರೆಗೂ PSSM ಮೂವ್ಮೆಂಟ್ ಅಲ್ಲಿ ಪತ್ರಿಜಿಯವರು ನೀಡಿರ್ತಕ್ಕಂತಹ ಸಂದೇಶಗಳಿಗೆ ಆದೇಶಗಳಿಗೆ ಅನುಸಾರವಾಗಿ ಸೇವೆಯನ್ನ ಸಲ್ಲಿಸುತ್ತಾ ಈಗ ಇಂದು ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ಕನ್ನಡ PSSMನ ಕನ್ನಡ ಮಾಸಪತ್ರಿಕೆ ಧ್ಯಾನ ಕಸ್ತೂರಿಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಧ್ಯಾನ ಅನ್ನುವುದು ತುಂಬಾ ನನ್ನ ಜೀವನದಲ್ಲಿ ಪರಿವರ್ತನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸೇವೆಯನ್ನ ಮುಂದುವರಿಸ್ತಾ ಹೋಗೋದಕ್ಕೆ ಕಾರಣ ಆಗ್ತಿದೆ. ಇದೇ ತರ ಹಲವಾರು ಜನಗಳು ನಮ್ಮ ಧ್ಯಾನ ಕೇಂದ್ರಕ್ಕೆ ಬಂದವರು ಸಹ ಆನಾಪಾನಸತಿ ಧ್ಯಾನದಿಂದ ಹೆಚ್ಚು ಲಾಭವನ್ನ ಪಡ್ಕೊಂಡಿದ್ದಾರೆ. ಅವರು ಸಹ ವ್ಯಾಪ್ತವಾಗಿ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಧ್ಯಾನ ಮಾಡೋಣ, ಆನಾಪಾನಸತಿ ಧ್ಯಾನವನ್ನ. ಇಲ್ಲಿ ಹೊಸಬರು ಇರಬಹುದು, ಹಳಬರು ಇರಬಹುದು, ಆದರೂ ಸಹ ಧ್ಯಾನ ವಿಧಾನವನ್ನ ಹೇಗೆ ಮಾಡೋಣ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಸಮಯ ಧ್ಯಾನವನ್ನ ಮುಂದುವರಿಸೋಣ. ಆರಾಮಾಗಿ ಕೂತ್ಕೊಳ್ಳೋಣ. ಸ್ಪೆಕ್ಸ್ ಹಾಕಿರೋರು ಸ್ಪೆಕ್ಸ್ ತೆಗಿಯೋಣ.
ಎರಡೂ ಕೈಗಳನ್ನ ಬೆರಳಿಟ್ಕೊಳ್ಳೋಣ, ತೊಡೆ ಮೇಲೆ ಇಟ್ಕೊಳ್ಳೋಣ. ಕೆಳಗಡೆ ಕೂತಿದ್ರೆ ಎರಡು ಕಾಲನ್ನ ಮಡಚಿ ಚಕ್ರ ಮಟ್ಟ ಕೂತ್ಕೊಳ್ಳೋಣ. ಮೇಲೆ ಕೂತಿದ್ರೆ ಎರಡೂ ಕಾಲನ್ನ ಹೀಗೆ ಕ್ರಾಸ್ ಮಾಡೋಣ, ಪಾದಗಳನ್ನ ಕ್ರಾಸ್ ಮಾಡೋಣ. ಮೃದುವಾಗಿ ಕಣ್ಮುಚ್ಚಿ ಹಾಯಾಗಿ ಆರಾಮಾಗಿ ದೇಹದಲ್ಲಿ ಯಾವುದೇ ತರಹ ಒತ್ತಡ ಇಲ್ಲದಿರ, ಎಲ್ಲೂ ಬಿಗಿತ ಬೇಡ, ಹಾಯಾಗಿ ಆರಾಮಾಗಿ ಕೂತ್ಕೊಳ್ಳಿ. ಮೃದುವಾಗಿ ಕಣ್ಣು ಮುಚ್ಚಿರಲಿ. ಸಹಜವಾಗಿ, ಸರಳವಾಗಿ, ಸ್ವಾಭಾವಿಕವಾಗಿ ನಡೀತಾ ಇರುವ ಉಸಿರಾಟವನ್ನು ಗಮನಿಸೋಣ. ಉಸಿರಾಟ ಹೇಗೆ ನಡೀತಾ ಇದೆಯೋ, ನಡೀತಾ ಇರತಕ್ಕಂಥ ಉಸಿರನ್ನು ಮಾತ್ರ ಗಮನಿಸೋಣ. ಯಾವುದೇ ಕುಂಭಕ ಬೇಡ, ಸ್ವಾಭಾವಿಕವಾಗಿ ನಡೀತಾ ಇರುವ ಉಸಿರಾಟವನ್ನ ಗಮನಿಸೋಣ. ಸಾಮೂಹಿಕ ಧ್ಯಾನದಿಂದ ಅಪಾರವಾದ ವಿಶ್ವ ಪ್ರಾಣಮಯ ಶಕ್ತಿಯನ್ನು ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಯಾವುದೇ ಆಲೋಚನೆಗಳು ಬಂದರೂ ಸಹ ನಿಲ್ಲಿಸಿ ಮತ್ತೆ ಮತ್ತೆ ಉಸಿರಾಟದ ಕಡೆ ಗಮನ. ಕೇವಲ ಸಹಜವಾಗಿ ನಡೀತಾ ಇರುವ ಉಸಿರನ್ನು ಮಾತ್ರ ಗಮನಿಸೋಣ. ಯಾವುದೇ ಮಂತ್ರೋಚ್ಚಾರಣೆ ಆಗಲಿ, ಯಾವುದೇ ಕಲ್ಪನೆ ಆಗಲಿ ಬೇಡ. ಕೇವಲ ಸಹಜವಾಗಿ ನಡೀತಾ ಇರುವ ಉಸಿರನ್ನು ಗಮನಿಸೋಣ. ಇನ್ನು ಕೆಲವು ನಿಮಿಷಗಳು ಉಸಿರು ಜೊತೆಯಲ್ಲೇ ನಮ್ಮ ಗಮನ. ನಾವು ಧ್ಯಾನ ಮಾಡಬೇಕೆಂದು ಈ ಸಮಯವನ್ನು ಧ್ಯಾನಕ್ಕಾಗಿ ಮುಡುಪಾಗಿಟ್ಟಿದ್ದೀವಿ. ಪೂರ್ತಿಯಾಗಿ ಪೂರ್ಣವಾಗಿ ತಲ್ಲೀನರಾಗೋಣ. ಮೇಡಮ್, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ಸ್ವಲ್ಪ ಜೋರಾಗಿ ಹೇಳಿ. ಓಕೆ. ಯಾವುದೇ ತರದ ಬೇರೆ ಕಡೆ ಗಮನ ಬೇಡ. ನಾವು ಸ್ವೀಕಾರ ಮಾಡತಕ್ಕಂತಹ ವಿಶ್ವ ಪ್ರಾಣಮಯ ಶಕ್ತಿಯಿಂದ ನಮ್ಮ ದೇಹದಲ್ಲಿರುವ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ನಮ್ಮ ದೇಹದಲ್ಲಿರುವ
ನಮ್ಮ ಪ್ರಾಣಮಯ ದೇಹದಲ್ಲಿರುವ 72,000 ನಾಡಿಗಳೆಲ್ಲವೂ ಕ್ಲೆನ್ಸ್ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಗಮನ ಬೇರೆ ಕಡೆ ಹೋದರೂ ಸಹ ಕೇವಲ ಉಸಿರು ಜೊತೆಯಲ್ಲೇ ಇರೋಣ, ಉಸಿರಲ್ಲಿ ಒಂದಾಗೋಣ.
ಕೇವಲ ನಮ್ಮ ಉಸಿರಾಟದ ಮೇಲೆ ಗಮನ. ಹೊರಗೆ ಹೋಗ್ತಿರುವ, ಒಳಗೆ ಬರುತ್ತಿರುವ ಶ್ವಾಸವನ್ನು ಗಮನಿಸಿ.
ಕೆಲವು ಸೆಕೆಂಡ್ಗಳ ಹಾಗೆ ಮುಂದುವರಿಯೋಣ. ಎಲ್ಲರೂ ಆಳವಾದ ಧ್ಯಾನದಲ್ಲಿ ತಲ್ಲೀನರಾಗಿದ್ದೀರಾ. ಎಲ್ಲರ ಅನುಭವವು ಆ ವಿಶ್ವಶಕ್ತಿ ಸ್ವೀಕಾರ ಮಾಡಿರ್ತಕ್ಕಂತಹದು ಅನುಭವಿಸೇ ತೀರಿರ್ತೀರಾ ಈ ಸಾಮೂಹಿಕ ಧ್ಯಾನದಿಂದ. ಸಹನವೇ ಪ್ರಗತಿ. ಯಾವುದೇ ತರಹ ದೇಹದಲ್ಲಿ ನೋವು ತೊಂದರೆ ಆಗ್ತಿದ್ದರೆ ಇನ್ನು ಕೆಲವೇ ಸೆಕೆಂಡುಗಳು ಮುಂದುವರಿಯೋಣ. ಸಾಮೂಹಿಕ ಧ್ಯಾನದಿಂದ, ಸಂಗೀತ ಧ್ಯಾನದಿಂದ ಹೇಗೆ ಅಪಾರವಾದ ವಿಶ್ವ ಪ್ರಾಣಮಯ ಶಕ್ತಿಯನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಅನ್ನೋದನ್ನ ಈಗ ನಾವು ಒಂದು ಅರ್ಧ ಗಂಟೆ ಧ್ಯಾನದಲ್ಲಿ ಎಲ್ಲರೂ ಅನುಭವ ಪಡ್ಕೊಂಡಿದ್ದೀವಿ. ಮಾರ್ಗದರ್ಶನ ಇದ್ದಾಗ ಹೇಗಿರುತ್ತೆ, ಸಂಗೀತ ಇದ್ದಾಗ ಹೇಗಿರುತ್ತೆ, ಯಾವುದೇ ತರಹ ಶಬ್ದ ಇಲ್ಲದಿರುವಾಗ ಮೌನದಲ್ಲಿ ಹೇಗೆ ಆ ಒಂದು ಆನಂದವನ್ನ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಎಲ್ಲರೂ ಅವರವರ ಅನುಭವ ತಕ್ಕ ಹಾಗೆ ವಿಶ್ವಮಯ ಪ್ರಾಣಶಕ್ತಿಯನ್ನ ಸ್ವೀಕಾರ ಮಾಡಿಕೊಳ್ಳಬೇಕು. 10, 9, 8, 7, 6, 5, 4, 3, 2, 1. ನಿಮ್ಮ ಎರಡೂ ಅಂಗೈಗಳನ್ನ ನಿಧಾನಕ್ಕೆ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1. ನಿಧಾನಕ್ಕೆ ಎರಡೂ ಕೈಗಳನ್ನ ತೆಗೀತಾ ನಿಮ್ಮ ಕಣ್ಣುಗಳನ್ನ ತೆಗೆಯಿರಿ. ಇಷ್ಟೊತ್ತು ನಾವು ಒಂದು ಅರ್ಧ ಗಂಟೆ ಕಾಲ ಎಲ್ಲರೂ ಆಳವಾದ ಧ್ಯಾನದಲ್ಲಿ ನಿಮಗ್ನರಾಗಿದ್ದೀವಿ. ಅದಕ್ಕೆ ಚಪ್ಪಾಳೆ ಮೂಲಕ ನಾವು ನಮ್ಮನ್ನು ನಾವೇ ಅಭಿನಂದನೆಗಳ ಸಲ್ಲಿಸಿಕೊಳ್ಳೋಣ. ಈಗ ನಾವು ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಈ ಅವಕಾಶ ನೀಡಿರ್ತಕ್ಕಂತಕ್ಕಾಗಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಎಲ್ಲರೂ ಧ್ಯಾನಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಹಲವಾರು ನಡೀತಾ ಇದೆ. PSSM ಮೂವ್ಮೆಂಟ್ನಲ್ಲಿ ಅವರ ಪ್ರೇರಣೆ, ಪ್ರೋತ್ಸಾಹ, ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ನಮನಗಳು. ಈಗ ನಾವು ಇವತ್ತು ಮೊದಲನೇ ದಿನವಾದ 21 ದಿನಗಳ PSSM ಗ್ಲೋಬಲ್ ವತಿಯಿಂದ 21 ದಿನಗಳ ಧ್ಯಾನವನ್ನ ಪ್ರಾರಂಭ ಮಾಡಿಕೊಂಡಿದ್ದೀವಿ. ಇದು ಮೊದಲನೇ ದಿನ. ಹಾಗಾಗಿ ಆನಾಪಾನಸತಿ ಧ್ಯಾನ ಅಂದರೆ ಏನು ಅನ್ನೋದನ್ನ ನಾವೆಲ್ಲರೂ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ. ಒಂದು ನಿಮಿಷ. PPT ಮೂಲಕ ನಾವೆಲ್ಲರೂ ತಿಳ್ಕೊಳ್ಳೋಣ. ಮೇಡಮ್ ಸ್ವಲ್ಪ ಜೋರಾಗಿ ಹೇಳಿ.
ವಾಯ್ಸ್ ಕೇಳಿಸ್ತಾ ಹೌದಾ ಇಲ್ಲ. ಮೇಡಮ್? ಕೇಳಿಸ್ತಿಲ್ವಾ? ಓಕೆ ಮೇಡಮ್. ಈಗ ಮೇಡಮ್ ಕೇಳಿಸ್ತಿದ್ಯಾ? ಹಲೋ. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಮೇಡಮ್, ಓಕೆ. ಎಲ್ಲ ಮಾಸ್ಟರ್ಗಳಿಗೂ ಮತ್ತೊಮ್ಮೆ ವಿನಂತಿ. ಇಂದು ಪ್ರಥಮ ದಿನ ಆಗಿರೋದರಿಂದ ಕೆಲವೆಲ್ಲರಿಗೂ ಪರಿಚಯವಾಗಿರುತ್ತೆ. ಆದರೂ ಸಹ ನಾವು ಮತ್ತೆ ಮತ್ತೆ ಮನನ ಮಾಡ್ಕೋಬೇಕಾಗಿರೋದು. ಯಾಕಂದ್ರೆ ಅಂತಹ ಮಹತ್ವವಾದ ಧ್ಯಾನ ಪದ್ಧತಿ ಈ ಆನಾಪಾನಸತಿ ಎನ್ನುವುದು. PSSM ಮೂವ್ಮೆಂಟ್ 1909ರಲ್ಲಿ ಸ್ಥಾಪನೆ ಆಯಿತು. PSSM ಎಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ. ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಇದರ ಸಂಸ್ಥಾಪಕರು. ಈ ಸಂಸ್ಥೆಯ ಮುಖ್ಯ ಕಚೇರಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಬೆಂಗಳೂರು. ಹಾಗೆ ಈ ಸಂಸ್ಥೆಯ ಉದ್ದೇಶಗಳೇನೆಂದರೆ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್. ಎಂಥ ಅದ್ಭುತವಾದ ಉದ್ದೇಶಗಳನ್ನ ಪತ್ರಿಜಿಯವರು ಈ ಸಂಸ್ಥೆಯನ್ನು ಸ್ಥಾಪಿಸುವಾಗ ಇಟ್ಟುಕೊಂಡಿದ್ದಾರೆ ಅಂದರೆ ಈಗಲೂ ಸಹ ನಮಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಧ್ಯಾನ ಜಗತ್ ಅಡಿಯಲ್ಲಿಯೇ ಇಂದು ನಾವೆಲ್ಲರೂ ವರ್ಚುವಲ್ ಆಗಿ ಭೇಟಿಯಾಗಿರೋದು. ವಿಶ್ವವ್ಯಾಪ್ತವಾಗಿರುವ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತರಹ ಹಲವಾರು ಆನ್ಲೈನ್ ತರಗತಿಗಳು ಮುಂದುವರಿತಾ ಇದೆ. ಅಂತಹ ಮಹತ್ವವಾದ ಉದ್ದೇಶವನ್ನ ಪತ್ರಿಜಿಯವರು ಆಗಲೇ 1909ರಲ್ಲೇ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಮಹತ್ವವಾದ ಒಂದು ಸಂಸ್ಥೆಯಲ್ಲಿ ಪತ್ರಿಜಿಯ ಗುರುಗಳ ಜೊತೆಯಲ್ಲಿ ಅವರ ಸಮಕಾಲಿಕರಾಗಿ ನಾವು ಇಂದು ಈ ಧ್ಯಾನವನ್ನ ಮಾಡ್ತಾ ಇರೋದು ನಿಜವಾಗಲೂ ನಮ್ಮೆಲ್ಲರ ಒಂದು ಭಾಗ್ಯ. ಆನಾಪಾನಸತಿ ಧ್ಯಾನ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಧ್ಯಾನ ಪದ್ಧತಿಯ ಹೆಸರು ಆನಾಪಾನಸತಿ. ಈ ಪದವನ್ನು ಕೇಳಿದ್ರೇನೆ ನಮಗನ್ಸುತ್ತೆ ಹೊಸದಾಗಿದೆಯಲ್ಲ ಅಂತ. ಈ ಪದವನ್ನ 2500 ವರ್ಷಗಳ ಹಿಂದೆನೆ ಬುದ್ಧ ಭಗವಾನರು ಪಾಳಿ ಭಾಷೆ ಆದಂತಹ ಈ ಪದವನ್ನ ಬಳಸಿದ್ರು, ಆನಾಪಾನಸತಿ ಅಂತ. ಆನ ಅಂದರೆ ಉಚ್ಛ್ವಾಸ, ಒಳಗೆ ಹೋಗ್ತಿರುವಂತಹ ಉಸಿರು. ಅಪಾನ ಎಂದರೆ ಹೊರಗೆ ಬರುವಂತಹ ಉಸಿರು. ಸತಿ ಎಂದರೆ ಕೂಡಿಕೊಂಡಿರುವುದು ಅಂತ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಶ್ವಾಸದ ಜೊತೆ ಒಂದಾಗಿರುವುದು ಅಂತ. ನಾವು ಈಗಾಗಲೇ ಮಾಡಿದ್ದು ಧ್ಯಾನ ಶ್ವಾಸದೊಂದಿಗೆ ಇದ್ವಿ ಅಲ್ವಾ? ಹಾಗಾಗಿ ಶ್ವಾಸದೊಂದಿಗೆ ಇರುವುದು. ಇನ್ನೂ ಸರಳ ಅಂದ್ರೆ ಶ್ವಾಸದ ಮೇಲೆ ಗಮನ ಅಂತ. ಆನಾಪಾನಸತಿ ಎಂದರೆ ಶ್ವಾಸದ ಮೇಲೆ ಗಮನ. ನಾವು ಹುಟ್ಟಿದಾಗಲಿಂದಲೂ ಉಸಿರಾಟ ನಡೀತಾ ಇದೆ, ಆದ್ರೆ ಅದರ ಕಡೆ ಯಾವಾಗ್ಲೂ ನಾವು ಗಮನ ಕೊಟ್ಟೇ ಇಲ್ಲ. ಅದರ ಕಡೆ ಗಮನ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ ಅದರ ಮಹತ್ವ ಏನು ಅನ್ನೋದು. ಆ ಗಮನ ಕೊಡುವುದರಿಂದ ಏನೆಲ್ಲ ಪಡ್ಕೋಬಹುದು ಅನ್ನೋದು ಈಗಾಗಲೇ ಆ ಸಾಧನೆಯನ್ನು ಮಾಡತಕ್ಕಂಥವ್ರಿಗೆ ಅನುಭವ ಆಗಿರುತ್ತೆ. ಈ ಒಂದು ಆನಾಪಾನಸತಿ ಎನ್ನುವುದು ಅಷ್ಟು ಮಹತ್ವವಾಗಿರೋದು. ಮತ್ತೆ ಧ್ಯಾನ ಅಂದರೆ ರೆಸ್ಟ್ ಗಿವೆನ್ ಟು ದ ಮೈಂಡ್ ಅಂತ. ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಇಲ್ಲದಿರ ನಾವಿಟ್ಕೊಳ್ಳೋದು ಧ್ಯಾನ ಅಂದರೆ. ಮೇಕಿಂಗ್ ದ ಮೈಂಡ್ ಎಂಪ್ಟಿ ಅಂತ. ನಮ್ಮ ಮನಸ್ಸನ್ನೇ ಶೂನ್ಯಗೊಳಿಸುವುದು, ನಮ್ಮ ಮನಸ್ಸನ್ನ ವಿಶ್ರಾಂತಿಗೊಳಿಸುವುದು, ಮೌನವನ್ನು ಆಚರಿಸುತ್ತಾ ವಿಶ್ರಾಂತಿಗೊಳಿಸುವುದೇ ಧ್ಯಾನ. ಆ ಮನಸ್ಸು ಅನ್ನೋದು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ನಮ್ಗೆ ಕೈಗೆ ಸಿಗಲ್ಲ. ಅದರಿಂದ ಶ್ವಾಸದ ಜೊತೆ ನಾವು ಗಮನವನ್ನು ಹರಿಸಿದಾಗ ನಮ್ಗೆ ಹಲವಾರು ಯೋಚನೆಗಳಿರುತ್ತೆ, ಬೇಕಿರೋದು ಬೇಡದಿರೋದು ಯೋಚನೆಗಳಿರುತ್ತೆ. ಆವಾಗ ನಾವು ನಮ್ಮಲ್ಲಿರೋ ಶಕ್ತಿ ಎಲ್ಲ ಖರ್ಚಾಗ್ತಾ ಇರುತ್ತೆ. ಅದರಿಂದ ಶೂನ್ಯ ಸ್ಥಿತಿಯೇ ಧ್ಯಾನ ಅಂತ. ಧ್ಯಾನ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ಯೋಚನೆಗಳಿಲ್ಲದಿರ ಖಾಲಿಯಾಗಿಟ್ಕೊಳ್ಳೋದು ಧ್ಯಾನ. ಆ ಖಾಲಿ ಮಾಡ್ಕೊಳ್ಳೋದಕ್ಕೆ, ಎಂಟಿ ಮಾಡ್ಕೊಳ್ಳೋದಕ್ಕೆ ನಾವು ಉಸಿರಾಟವನ್ನ ಗಮನಿಸ್ತೀವಿ. ಅದು ಸಹಜವಾಗಿ ಸ್ವಾಭಾವಿಕವಾಗಿ
ಸರಳವಾಗಿ ನಡೀತಾ ಇರತಕ್ಕಂತಹ ಉಸಿರನ್ನು ಮಾತ್ರ ನಾವು ಗಮನಿಸಬೇಕು. ಸೊ ಆನಾಪಾನಸತಿ ಧ್ಯಾನ ಅಂದ್ರೆ ಉಸಿರಾಟದ ಜೊತೆಗೆ ಇರುವುದು ಅಂತ. ಧ್ಯಾನ ಮಾಡುವ ವಿಧಾನ ನೋಡೋಣ. ಈಗ ಧ್ಯಾನ ಮಾಡೋದು ಸುಖವಾಗಿ, ಹಾಯಾಗಿ, ಆರಾಮಾಗಿ ಕುಳಿತುಕೋಬೇಕು. ನಾವು ಕೆಳಗಡೆ ಕೂತ್ಕೊಂಡ್ರೆ ಈ ತರ ಕಾಲುಗಳನ್ನ ಚಕ್ಕಾಮಟ್ಟ ಹಾಕಿ ಕೂತ್ಕೋಬೇಕು, ಬೆರಳಲ್ಲಿ ಬೆರಳಿಟ್ಕೋಬೇಕು, ಮೃದುವಾಗಿ ಕಣ್ಣು ಮುಚ್ಚಿರಬೇಕು. ನಾವು ಮೇಲೆ ಕೂತ್ಕೊಂಡಾಗ ಎರಡೂ ಪಾದಗಳನ್ನ ಈ ತರ ಕ್ರಾಸ್ ಮಾಡಿರ್ಬೇಕು. ಸ್ಪೆಕ್ಸ್ ಹಾಕಿರೋರು ಇದ್ರೆ ಸ್ಪೆಕ್ಸ್ ಕನ್ನಡಿಕೆಯನ್ನ ತೆಗೆದಿಡ್ಬೇಕಾಗುತ್ತೆ. ಮತ್ತೆ ಮತ್ತೆ ನಾವು ತಿಳ್ಕೋಬೇಕಿರೋದು, ಯಾಕೆ ಮತ್ತೆ ಮತ್ತೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾರಂಭದಲ್ಲಿ ಮೊದಲನೇ ಹೆಜ್ಜೆ ಇಡುವಾಗಲೇ ನಾವು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡುವ ಪದ್ಧತಿಯನ್ನ ತಿಳ್ಕೊಂಡಾಗ ನಮ್ಮ ಪುರೋಗಮನ ವರ್ಣನಾತೀತ, ಅದು ಹೇಳಕ್ಕೆ ಆಗೋದಿಲ್ಲ, ಅಂತ ಮಹತ್ವವಾಗಿರೋದು ಈ ಆನಾಪಾನಸತಿ ಧ್ಯಾನ. ಅದರಿಂದ ಕೇವಲ ಸಹಜವಾಗಿ ನಡೀತಾ ಇರೋ ಉಸಿರನ್ನು ಮಾತ್ರ ನಾವು ಗಮನಿಸ್ಬೇಕು. ಮತ್ತೆ ಮತ್ತೆ ಯೋಚನೆಗಳು ಬರ್ತಾ ಇರುತ್ತೆ, ಆದರೂ ಆ ಯೋಚನೆಯನ್ನು ನಿಲ್ಲಿಸಿ ಮತ್ತೆ ನಾವು ಶ್ವಾಸದ ಜೊತೆಯಲ್ಲಿ ಒಂದಾದಾಗ, ಶ್ವಾಸವನ್ನು ಗಮನಿಸಿದಾಗ, ಮೂಗಿನ ತುದಿಯಲ್ಲಿ ನಡೀತಾ ಇರ್ತಕ್ಕಂತಹ ಶ್ವಾಸವನ್ನು ಗಮನಿಸಿದಾಗ ಆಲೋಚನೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ, ವಿಶ್ರಾಂತಿಗೊಳ್ಳುತ್ತೆ, ಶೂನ್ಯ ಸ್ಥಿತಿಗೆ ಹೋಗುತ್ತೆ. ಆದ್ದರಿಂದ ಉಸಿರಾಟವನ್ನು ಅಡ್ಡಿಪಡಿಸೋದು ಬೇಡ. ಹೇಗೆ ನಡೀತಾ ಇದೆಯೋ ಆ ನಡೆಯೋ ಉಸಿರನ್ನು ಮಾತ್ರ ಗಮನಿಸೋಣ. ಈಗ ಆನಾಪಾನಸತಿ ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಧ್ಯಾನ ವಿಧಾನ ಏನು ಅಂತ ಸಂಕ್ಷಿಪ್ತವಾಗಿ ನಾವು ಪರಿಚಯ ಮಾಡ್ಕೊಂಡಿದೀವಿ. ತದನಂತರ ನಮ್ಗೆ ಬರೋ ಪ್ರಶ್ನೆ ಏನು ಅಂದ್ರೆ, ಧ್ಯಾನ ಎಷ್ಟು ಹೊತ್ತು ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಧ್ಯಾನ ಎಷ್ಟೊತ್ತು ಮಾಡಬೇಕು ಅಂದರೆ, ನಮ್ಮ ವಯಸ್ಸಿನಿಗೆ ತಕ್ಕ ಹಾಗೆ ಧ್ಯಾನ ಮಾಡಬೇಕು. ನಮ್ಮ ವಯಸ್ಸು 5 ವರ್ಷ ಆಯ್ತು ಅಂದ್ರೆ 5 ನಿಮಿಷ ಮಾಡಬೇಕು. 50 ವರ್ಷ ಆಯ್ತು ಅಂದ್ರೆ 50 ನಿಮಿಷ ಧ್ಯಾನ ಮಾಡಬೇಕು. 60 ವರ್ಷ ಆಯ್ತು ಅಂದ್ರೆ 60 ನಿಮಿಷ ಧ್ಯಾನ ಮಾಡಬೇಕು. ನಮ್ಮ ವಯಸ್ಸಿನ ಅನುಸಾರವಾಗಿ ಧ್ಯಾನ ಮಾಡ್ಬೇಕು. ಅಷ್ಟು ನಿಮಿಷ ದಿನಕ್ಕೆ 2 ಬಾರಿ ಧ್ಯಾನ ಮಾಡಬೇಕು. ಯಾಕೆ ನಮ್ಮ ವಯಸ್ಸಿನ ಅನುಸಾರವಾಗಿ ನಾವು ಧ್ಯಾನ ಮಾಡಬೇಕು ಅಂತಂದ್ರೆ, ನಮ್ಮ ವಯಸ್ಸು ಜಾಸ್ತಿ ಆದಷ್ಟು ನಮ್ಮ ಒಂದು ಮೈಂಡ್ ಅಲ್ಲಿ ತುಂಬಾ ಲೋಡ್ ಆಗತ್ತೆ. ಯಾವಾಗ ನಮ್ಮ ಮನಸ್ಸಲ್ಲಿ ಯೋಚನೆಗಳು ಜಾಸ್ತಿ ಇರುತ್ತೋ ಆವಾಗ ನಾವು ವಿಶ್ವಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸುಮಾರು ಜನಗಳನ್ನ ಧ್ಯಾನಕ್ಕೆ ಕೂರಿಸಿ ಒಂದು ರಿಸರ್ಚ್ ಅಲ್ಲಿ ಕಂಡುಹಿಡ್ಕೊಂಡಿರೋದೇನು ಅಂದ್ರೆ, ಪ್ರತಿಯೊಬ್ಬರು ಆ ಶೂನ್ಯ ಸ್ಥಿತಿಗೆ ತಲುಪಿರೋದಕ್ಕೆ ಎಲ್ಲರೂ ಅರ್ಹರೇ, ಎಲ್ಲರೂ ಅನುಭವವನ್ನ ಪಡ್ಕೋಬಹುದು. ಆದರೆ ಎಷ್ಟು ವಯಸ್ಸಿರುತ್ತೋ ಅಷ್ಟು ವಯಸ್ಸಿಗೆ ತಕ್ಕ ಹಾಗೆ ನಾವು ಧ್ಯಾನ ಮಾಡಬೇಕು. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ನಾವು ಅನುಭವನ ಪಡ್ಕೊಳ್ಳೋ ಒಂದು ಚಾನ್ಸಸ್ ಕಮ್ಮಿ ಇರುತ್ತೆ. ಅದರಿಂದ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಾವು ಅಷ್ಟು ನಿಮಿಷ ಧ್ಯಾನ ಮಾಡಬೇಕು. ಮತ್ತೆ ನಾವು ಪ್ರಕೃತಿಯಲ್ಲೂ ಮಾಡ್ಬೋದು, ಮನೆಯಲ್ಲಿ ಮಾಡ್ಬೋದು, ಎಲ್ಲಿ ಬೇಕಿದ್ರೂ ಮಾಡ್ಬೋದು ನಾವು ಧ್ಯಾನ. ನಾವು ಪ್ರಯಾಣ ಮಾಡ್ತಿರುವಾಗ್ಲೂ ಸಹ ಧ್ಯಾನವನ್ನ ನಾವು ಮಾಡ್ಬೋದು, ಪ್ರಯಾಣದಲ್ಲೂ ಸಹ ಧ್ಯಾನವನ್ನ ಮಾಡ್ಬೋದು. ಫ್ಲೈಟಲ್ಲಿ ಹಾಕ್ಬೋದು, ಟ್ರೈನಲ್ಲಿ ಹಾಕ್ಬೋದು, ಬಸ್ಸಲ್ಲಿ ಹಾಕ್ಬೋದು, ಎಲ್ಲಿ ಹೋಗ್ತಿದ್ರು ಸಹ ನಾವು ಪ್ರಯಾಣ ಸಮಯದಲ್ಲೂ ಧ್ಯಾನ ಮಾಡ್ಬೋದು. ಮತ್ತೆ ಯಾರು ಮಾಡಬೇಕು ಧ್ಯಾನ ಅಂದ್ರೆ, ಎಲ್ಲರೂ ಮಾಡಬೇಕು. ಉಸಿರಿರೋ ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು. ಚಿಕ್ಕವರು, ದೊಡ್ಡವರು, ಹೆಂಗಸರು, ಗಂಡಸರು, ಯಾವುದೇ ಜಾತಿ, ಮತ, ಕುಲ, ಪಂಗಡ ಇಲ್ಲದಿರ ಪ್ರತಿಯೊಬ್ಬರು ಧ್ಯಾನವನ್ನ ಮಾಡಬೇಕು. ಪ್ರತಿದಿನ ಮಾಡಬೇಕು ಧ್ಯಾನವನ್ನ. ಮಿನಿಮಮ್ ಅಂದ್ರೆ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಾಡಬೇಕು. ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಬೇಕಿದ್ರು, ಎಷ್ಟು ಹೊತ್ತು ಬೇಕಿದ್ರು ನಾವು ಧ್ಯಾನವನ್ನ ಮಾಡಬಹುದು. ಎಷ್ಟು ಧ್ಯಾನ ಮಾಡುತ್ತಿರ್ತೀವೋ ಅಷ್ಟು ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಈಗಿನ ಯಾರೇ ಆಗ್ಬೋದು, ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡೋದಿಲ್ಲ. ಏನಾದ್ರೂ ಒಂದು ಪ್ರಯೋಜನ, ಲಾಭ ಇದ್ರೇನೆ ಮಾಡೋದಕ್ಕೆ ಮನುಷ್ಯನಿಗೆ ಮನಸ್ಸು ಒಪ್ಪುತ್ತೆ. ಇಲ್ಲ ಅಂದ್ರೆ ಅದು ಸಹಕಾರ ಕೊಡೋದಿಲ್ಲ, ಇಷ್ಟವೂ ಆಗೋದಿಲ್ಲ. ಅದರಿಂದ ಧ್ಯಾನದಿಂದ ಲಾಭಗಳು ಏನು ಅನ್ನೋದನ್ನ ನೋಡೋಣ. ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಒತ್ತಡ ಕಮ್ಮಿ ಆಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ತೀವಿ,
ಮತ್ತೆ ಕೆಟ್ಟ ಚಟಗಳೆಲ್ಲವೂ ಮಾಯವಾಗುತ್ತೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಮರ್ಥತೆಯಿಂದ ನಾವು ಮಾಡೋದರಿಂದ ವಿಜಯವನ್ನು ಸಾಧಿಸ್ತೀವಿ. ನಮ್ಮ ಜೀವನದ ಉದ್ದೇಶ ಏನು ಅನ್ನೋದು ನಮಗೆ ಅರಿವಾಗುತ್ತೆ. ಮತ್ತೆ ನಾವು ಯಾವಾಗಲೂ ಎಚ್ಚರದಿಂದ ಇರೋದಕ್ಕೆ ತುಂಬಾ ನಮಗೆ ಅನುಕೂಲವಾಗುತ್ತೆ. ಮತ್ತೆ ಯಾವಾಗಲೂ ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದಾಗಲೇ ಒಂದು ಲವಲವಿಕೆ ಅನ್ನೋದು, ಸಂತೋಷ ಅನ್ನೋದು ಇರೋದಕ್ಕೆ ಸಾಧ್ಯ. ಹಾಗಾಗಿ ಧ್ಯಾನ ಮಾಡೋದ್ರಿಂದ ನಾವು ಯಾವಾಗಲೂ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸಂಬಂಧ ಬಾಂಧವ್ಯಗಳು ಸಹ ಪ್ರಾಮಾಣಿಕವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗೂ ಸಹ ಇರುತ್ತೆ. ನಾವು ವರ್ತಮಾನದಲ್ಲಿರೋದಕ್ಕೆ ಸಾಧ್ಯತೆಗಳಿದೆ ಧ್ಯಾನ ಮಾಡೋದ್ರಿಂದ. ಯಾಕಂದ್ರೆ ಹೆಚ್ಚು ಯೋಚನೆಗಳಿರುವಾಗ ನಾವು ಭೂತಕಾಲದಲ್ಲಾದ್ರೂ ಇರ್ತೀವಿ, ಭವಿಷ್ಯತ್ತದಲ್ಲಾದ್ರೂ ಇರ್ತೀವಿ. ವರ್ತಮಾನದಲ್ಲಿರೋದಕ್ಕೆ ತುಂಬಾ ಕಡಿಮೆ ಸಮಯದಲ್ಲಿ ಇರ್ತೀವಿ. ಯಾವಾಗ ನಾವು ಶ್ವಾಸದ ಜೊತೆಯಲ್ಲಿ ಇರ್ತೀವೋ ಆವಾಗ ನಾವು ವರ್ತಮಾನದಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆಲೋಚನೆಗಳ ಒಂದು ಸ್ಪಷ್ಟತೆ ಅನ್ನೋದು ನಮಗೆ ಅರಿವಾಗುತ್ತೆ, ನಮ್ಮ ಪರಿಚಯವಾಗುತ್ತೆ. ಆಲೋಚನೆಗಳು, ಎಂತಹ ಆಲೋಚನೆ ಮಾಡ್ತಾ ಇದ್ದೀನಿ ನಾನು, ನಮಗೆ ಪ್ರಯೋಜನ ಇರೋದನ್ನ ಮಾಡ್ತಿದ್ದೀನಾ, ನನಗೆ ಅವಶ್ಯಕತೆ ಇರೋದಾ, ಇದನ್ನ ಅವಶ್ಯಕತೆ ಇಲ್ಲವಾ ಅನ್ನೋದನ್ನ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸಿನ ಒಂದು ಪರಿಚಯ ಅನ್ನೋದು ನಮ್ಗಾಗುತ್ತೆ. ಅಷ್ಟುವರೆಗೂ ನಾನು ಏನು ಯೋಚನೆ ಮಾಡ್ತಿದ್ದೀನಿ, ಯಾಕೆ ಈಗ ನಡ್ಕೊಂತಾ ಇದ್ದೀನಿ, ಯಾಕೆ ನನ್ನ ಆರೋಗ್ಯ ಸ್ಥಿತಿ ಹೀಗಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ನಮ್ಮ ಆಲೋಚನೆಗಳಿಗೂ ಮತ್ತು ನಮ್ಮ ದೇಹಕ್ಕೂ ತುಂಬಾ ಹತ್ತಿರ ಸಂಬಂಧ ಇರೋದ್ರಿಂದ ನಮ್ಮ ಆಲೋಚನೆಗಳ ಸ್ಪಷ್ಟತೆ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕವಾಗಿರೋದು. ಅದರಿಂದ ಧ್ಯಾನ ಮಾಡೋದ್ರಿಂದ ಆಲೋಚನೆಗಳಲ್ಲಿ ಸ್ಪಷ್ಟತೆ ನಮಗೆ ಸಿಗುತ್ತೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಜೀವನ ನಿಜವಾಗಲೂ ಸಂಪನ್ಮೂಲವಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ, ತುಂಬಾ ಸಾರ್ಥಕವಾಗಿರುತ್ತೆ. ಅದರಿಂದಲೇ ಈ ಪತ್ರಿಜಿಯವರು ಹೇಳೋದು, ಧ್ಯಾನ ಮಾಡೋದ್ರಿಂದ A to Z ಲಾಭ ಅಂತ. ಅವ್ರು ಹೇಳ್ತಾರೆ, ಆನಾಪಾನಸತಿ ಸರ್ವ ರೋಗ ನಿವಾರಣಿ ಅಂತ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಆರೋಗ್ಯವನ್ನು ನೀಡುತ್ತೆ ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನ ಸರ್ವ ಭೋಗಕಾರಿಣಿ. ಯಾವಾಗ ನಮಗೆ ಸಂಬಂಧ ಬಾಂಧವ್ಯಗಳಿರುತ್ತೋ, ಯಾವಾಗ ಸಂತೋಷವಾಗಿರ್ತೀವೋ, ಯಾವಾಗ ನಾವು ವರ್ತಮಾನದಲ್ಲಿರ್ತೀವೋ, ಆಲೋಚನೆಗಳ ಸ್ಪಷ್ಟತೆ ಇರುತ್ತೋ, ನಮ್ಮ ಒಂದು ಜೀವನದ ಒಂದು ಉದ್ದೇಶ ಏನು, ನಮ್ಮ ಹಾದಿ ಏನು ಅನ್ನೋದು ನಮಗೆ ಅರ್ಥವಾಗುತ್ತೋ, ಖಂಡಿತ ಆವಾಗ ನಮಗೆ ಸರ್ವ ಭೋಗಕಾರಿಣಿ. ಎಲ್ಲವೂ ನಮಗೆ, ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಪ್ರಶಾಂತವಾಗಿ, ಆರೋಗ್ಯವಾಗಿ, ಸಂತೋಷದಿಂದ, ಆನಂದದಿಂದ ಜೀವನ ಮಾಡೋದಕ್ಕೆ ಏನ್ ಬೇಕು ಅದೆಲ್ಲವೂ ನಮಗೆ ಸರ್ವ ಭೋಗಗಳೂ ಸಿಗುತ್ತೆ ಧ್ಯಾನ ಮಾಡೋದ್ರಿಂದ. ಅಷ್ಟೇ ಅಲ್ಲ, ಅಷ್ಟಕ್ಕೆ ಸೀಮಿತ ಅಲ್ಲ, ಸರ್ವ ಜ್ಞಾನ ಪ್ರಸಾದಿನಿ. ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಜ್ಞಾನ ನಮಗೆ, ಕೇವಲ ನಮಗೆ ಈ ದೇಹಕ್ಕೂ ಮನಸ್ಸಿಗೂ ಬುದ್ಧಿಗೆ ಪರಿಚಯವಾಗಿರ್ತಕ್ಕಂತಹ ಧ್ಯಾನ ಮಾತ್ರವೇ ಅಲ್ಲ, ಇದರ ಮೀರಿರೋ ಜ್ಞಾನವೂ ಸಹ ನಮಗೆ ಈ ಧ್ಯಾನ ಮಾಡೋದ್ರಿಂದ ಪರಿಚಯವಾಗುತ್ತೆ. ಅದರಿಂದ ಸರ್ವ ಜ್ಞಾನ ಪ್ರಸಾದಿನಿ, ಎಲ್ಲ ತರದ ಜ್ಞಾನವೂ ನಮಗೆ ಪರಿಚಯವಾಗುತ್ತೆ ಧ್ಯಾನ ಮಾಡೋದ್ರಿಂದ. ಇಷ್ಟೆಲ್ಲ ಲಾಭಗಳಿದ್ದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಇಂಥ ಲಾಭಗಳನ್ನ ನಾವು ಹೇಗೆ ಇನ್ನೂ ಅಧಿಕ ಮಾಡ್ಕೋಬಹುದು ಅನ್ನೋ ಒಂದು ಯೋಚನೆ ಬಂದೇ ಬರುತ್ತೆ. ಎಲ್ಲರಿಗೂ ತಿಳ್ಕೋಬೇಕು ಅಂತ ಆಸಕ್ತಿ ಬಂದೇ ಬರುತ್ತೆ. ಹಾಗಾಗಿ ಆ ವಿಶ್ವಶಕ್ತಿಯನ್ನ ಅಧಿಕ ಮಾಡಿಕೊಳ್ಳೋದಕ್ಕೆ ಸಾಮೂಹಿಕ ಧ್ಯಾನ ಇಷ್ಟೊತ್ತು ನಾವು ಮಾಡಿದೀವಿ. ಸಂಗೀತ ಧ್ಯಾನ, ಸಂಗೀತವನ್ನು ಆಲಿಸುತ್ತಾ ಧ್ಯಾನ ಮಾಡಿದ್ವಿ. ಪಿರಮಿಡ್ ನಲ್ಲಿ ಧ್ಯಾನ ಮಾಡೋದ್ರಿಂದ, ಹುಣ್ಣಿಮೆಯ ದಿನ ಧ್ಯಾನ ಮಾಡೋದ್ರಿಂದ, ಪ್ರಕೃತಿಯಲ್ಲಿ ಧ್ಯಾನ ಮಾಡೋದ್ರಿಂದ, ಮಹಾತ್ಮರ ಹಾಗೂ ಅವರ ಸಮಾಧಿಯ ಬಳಿ ಧ್ಯಾನ ಮಾಡೋದ್ರಿಂದ ನಾವು 3 ಪಟ್ಟು ಹೆಚ್ಚು ಶಕ್ತಿಯನ್ನ, ವಿಶ್ವಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಅವಕಾಶವಿದೆ. ಮತ್ತೆ ಇಷ್ಟೆಲ್ಲ ನಮ್ಗೆ ಆರೋಗ್ಯ, A to Z ಲಾಭ ಇದೆ, ಆರೋಗ್ಯ ಇದೆ, ಭೋಗ ಪ್ರಾಪ್ತಿಯಾಗುತ್ತೆ, ಜ್ಞಾನ ಸಿದ್ಧಿಸುತ್ತೆ ಅಂದಾಗ ಏನೆಲ್ಲ ನಡೆಯುತ್ತೆ ಧ್ಯಾನ ಮಾಡುವಾಗ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಏನೂ ಮ್ಯಾಜಿಕ್ ಇಲ್ಲ, ಗಿಮ್ಮಿಕ್ ಇಲ್ಲ. ಇದು ಸ್ಪಿರಿಚುವಲ್ ಸೈನ್ಸ್ ಧ್ಯಾನ ಅನ್ನೋದು. ಅದರಿಂದ
ಏನು ಸಂಭವಿಸುತ್ತೆ, ಯಾವುದರಿಂದ ಇದೆಲ್ಲ ನಮ್ಗೆ ಸಿಗ್ತಾ ಇದೆ ಅನ್ನೋದು ತಿಳ್ಕೊಂಡಾಗ ನಮ್ಗೆ ಇನ್ನೂ ಚೆನ್ನಾಗಿ ಧ್ಯಾನ ಮಾಡೋದಕ್ಕೆ ನಮ್ಗೆ ಮನಸ್ಸು ಸಹಕಾರ ನೀಡುತ್ತೆ. ಅದರಿಂದ ನಾವು ಯಾವಾಗ ಶ್ವಾಸದೊಂದಿಗೆ ಇರುತ್ತೀವೋ ಮನಸ್ಸು ಶೂನ್ಯವಾಗುತ್ತೆ. ಆವಾಗ ನಮಗೆ ಶ್ವಾಸದೊಂದಿಗೆ ಇದ್ದಾಗ ಮನಸ್ಸು ಶೂನ್ಯ ಆಗುತ್ತೆ. ಅಪಾರವಾದ ವಿಶ್ವಶಕ್ತಿ ನಮಗೆ ಪ್ರವೇಶವಾಗುತ್ತೆ. ಪ್ರವೇಶವಾದಾಗ ನಮ್ಮ ದೇಹದಲ್ಲಿ ಇರುವ 72,000, ನಮ್ಮ ದೇಹ ಅಂದ್ರೆ ಪ್ರಾಣಮಯ ದೇಹದಲ್ಲಿ ಇರುವ 72,000 ನಾಡಿಗಳು ಸಹ ಶಕ್ತಿವಂತವಾಗಿ ಶಕ್ತಿ ಹರಿಯೋದರಿಂದ ಎಲ್ಲೇ ನಮಗೆ ಬ್ಲಾಕೇಜಸ್ ಇದ್ರೂ ಸಹ ಆ ವಿಶ್ವ ಪ್ರಾಣಮಯ ಶಕ್ತಿಯಿಂದ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಆಗ ನಮ್ಗೆ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮತ್ತೆ 3ನೇ ಕಣ್ಣಿನ ಉತ್ತೇಜನ ಆಗತ್ತೆ. ಅಂದ್ರೆ ಯಾವಾಗ ನಾವು ಉಸಿರಾಟವನ್ನು ಗಮನಿಸ್ತಾ ಇರ್ತೀವೋ ಆಗ ನಮ್ಮ ಶ್ವಾಸ ಅದರಷ್ಟುಗತೆ ಈ ಒಂದು ಭ್ರೂಮಧ್ಯದಲ್ಲಿ ಅಲ್ಲಿ ಸೇರುತ್ತೆ, ತಲ್ಲೀನವಾಗುತ್ತೆ, ಅಲ್ಲಿ ಸೇರುತ್ತೆ. ಆಗ ಅದರ ಜೊತೆಯಲ್ಲೇ ನಾವು ಸ್ವಲ್ಪ ಸಮಯ ಇದ್ದಾಗ ನಮ್ಮ ಅದರೊಂದಿಗೆ ನಾವು ಹೆಚ್ಚು ಸ್ವಲ್ಪ ಸಮಯವನ್ನ ಮುಂದುವರಿಸಿದಾಗ ನಮ್ಗೆ ಮೂರನೇ ಕಣ್ಣಿನ ಅನುಭವಗಳು ನಮ್ಗೆ ಆಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ನಮ್ಗೆ ವಿಶ್ವ ಪ್ರಜ್ಞೆಯನ್ನ ಪರಿಚಯವಾಗ್ತಾ ಹೋಗುತ್ತೆ. ಹಾಗಾಗಿ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ. ಇಷ್ಟೆಲ್ಲ ನಡೆಯೋದ್ರಿಂದ ನಮ್ಗೆ ಇದೆಲ್ಲ ಲಾಭಗಳು ಸಿಗ್ತಾ ಇದೆಯೇ ಹೊರತು ಸುಮ್ಮನೆ ಯಾವುದು ಏನು ಮ್ಯಾಜಿಕ್ಕು ಗಿಮ್ಮಿಕ್ಕು ಯಾರೂ ಕೊಡೋರಿಲ್ಲ. ಈ ಲಾಭಗಳನ್ನೆಲ್ಲವೂ ಸಹ ನಮ್ಮಷ್ಟಿಗೆ ನಾವೇ ಪಡ್ಕೋಬೇಕು. ಯಾವಾಗ ನಮಗೆ ಸಿಗುತ್ತೆ ಇವು? ಯಾವಾಗ ನಾವು ಮನಸ್ಸು ಶೂನ್ಯವಾದಾಗ. ಶೂನ್ಯ ಆಗೋದಕ್ಕೆ ನಾವು ಉಸಿರಾಟವನ್ನ ಗಮನಿಸ್ತೀವಿ. ಒಳಗೆ ಹೋಗುವುದನ್ನ, ಹೊರಗೆ ಬರುವ ಶ್ವಾಸವನ್ನ ಗಮನಿಸ್ತಾ ಇರೋವಾಗ ನಮಗೆ ಆದಷ್ಟು ಆಲೋಚನೆಗಳು ಕಮ್ಮಿ ಆಗ್ತಾ ಹೋಗಿ ಖಾಲಿ ಆಗುತ್ತೆ. ಯಾವಾಗ ಮನಸ್ಸಲ್ಲಿ ಆಲೋಚನೆಗಳು ಖಾಲಿ ಆಗುತ್ತೋ ಆಗ ಅದರಷ್ಟೇ ವಿಶ್ವ ಪ್ರಾಣಮಯ ಶಕ್ತಿ ಹರಿತಾ ಹೋಗುತ್ತೆ. ಆವಾಗ ನಮಗೆ ಈ ಎಲ್ಲವೂ ಸಹ ಲಾಭಗಳು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭಗಳು ಪಡ್ಕೊಳ್ತಿರೋವಾಗ, ಧ್ಯಾನ ಮಾಡ್ತಿರೋವಾಗ ನಮ್ಗೆ ಯಾವ ತರಹ ಅನುಭವಗಳಾಗಬಹುದು? ಕಣ್ಣು ಮುಚ್ಚಿ ನಮ್ಮೊಂದಿಗೆ ನಾವಿದ್ದಾಗ ನಾವ್ ಇಷ್ಟೊತ್ತು ಮಾಡಿದೀವಿ. ಆ ಅನುಭವ ಕೆಲವರಿಗೆಲ್ಲರಿಗೂ ಬಂದಿರುತ್ತೆ. ಏನೆಲ್ಲ ಅನುಭವಗಳು ಆಗುತ್ತೆ? ಯಾಕೆ ಈ ಅನುಭವಗಳನ್ನು ನಾವು ತಿಳ್ಕೋಬೇಕು ಅಂತಂದ್ರೆ, ನಮ್ಗೇನಾದ್ರೂ ಈ ತರ ಅನುಭವಗಳು ಆದಾಗ ನಮ್ಗೆ ಸಂದೇಹಗಳು ಹುಟ್ಟುತ್ತೆ. ಯಾಕೆ ಈ ತರ ಆಗ್ತಿದೆ ಅನ್ನೋದನ್ನ. ಅದನ್ನ ತಿಳ್ಕೊಂಡಾಗ ನಮ್ ಧ್ಯಾನವನ್ನ ಮುಂದುವರಿಸೋದಕ್ಕೆ ನಮ್ಗೆ ಸಹಕಾರ ಆಗುತ್ತೆ. ಇಲ್ಲ ಅಂದ್ರೆ ಆ ಗೊಂದಲದಲ್ಲಿ ಮಾಡ್ಬೇಕಾ ಬೇಡವಾ, ಧ್ಯಾನ ಮಾಡೋದ್ರಿಂದ ಈ ತರ ಆಗ್ತಿದೆಯಲ್ಲ ಅಂತ ನಾವು ಮುಂದುವರಿಸೋದಕ್ಕೆ ಹೋಗಿದ್ರೆ ಅಲ್ಲೇ ನಿಲ್ತೀವಿ. ಅದರಿಂದ ನಮ್ಮ ಧ್ಯಾನ ಅನುಭವಗಳನ್ನ ಪ್ರತಿಯೊಬ್ಬರು ಏನಾಗುತ್ತೆ, ಕಣ್ಮುಚ್ಚಿ ನಮ್ಮ ಶ್ವಾಸದ ಜೊತೆಯಲ್ಲಿ ನಾವಿದ್ದಾಗ ಏನೆಲ್ಲ ಅನುಭವಗಳಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೇಬೇಕಾಗಿರೋ ವಿಷಯ. ಶರೀರ ಹಗುರವೆನಿಸುತ್ತೆ. ನಾವು ಈ ದೇಹ ಇದೆಯೋ ಇಲ್ವೋ, ನಾವು ಕೂತಿದೀವೋ ಇಲ್ವೋ, ಇಲ್ಲಿ ಇದೀವೋ ಇಲ್ವೋ ಅನ್ನೋ ತರ ಹಗುರವಾಗಿರುತ್ತೆ ದೇಹ. ಮತ್ತೆ ಕೆಲವರಿಗೆ ಶರೀರ ಭಾರ ಆಗುತ್ತೆ. ಇಷ್ಟೊಂದು ಭಾರ ಯಾವಾಗ್ಲೂ ಇಲ್ವಲ್ಲ, ನಾನು ಇಷ್ಟು ವೆಯ್ಟ್ ಇಲ್ವಲ್ಲ, ಆದ್ರೂ ಯಾಕೆ ಇಷ್ಟು ಭಾರ ಅಂತ ಅನ್ಸುತ್ತೆ. ಮತ್ತೆ ಕೆಲವರಿಗೆ ಬಣ್ಣಗಳು ಕಾಣುತ್ತೆ. ಆಗ್ಲೇ ಹೇಳ್ದಂಗೆ ಯಾವಾಗಾದ್ರೆ ನಮ್ಮ ಉಸಿರಾಟ ಅದರಷ್ಟುಗಾಗಿ ಹೋಗಿ ಇಲ್ಲಿ ನಿಲ್ಲುತ್ತೋ ಆಗ ನಮ್ಗೆ 3ನೇ ಕಣ್ಣಿನ ಅನುಭವಗಳು ಅನ್ನೋದು ಪ್ರಾರಂಭವಾಗುತ್ತೆ. ಬಣ್ಣಗಳು ಕಾಣೋದು, ಆತರ ಎಲ್ಲ ಪ್ರಕೃತಿ ನೋಡೋದು, ಅವೆಲ್ಲ ನಮ್ಗೆ ಕಾಣ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಕಣ್ ತೆಗೆದು ನೋಡಿದಾಗ ಹೇಗೆ ನೋಡ್ತಿರ್ತೀವೋ ಅದೇ ತರ ಕಣ್ಣು ಮುಚ್ಚಿ ಸಹ ನಾವು ನೋಡ್ತಾ ಇರ್ತೀವಿ ಈ ಒಂದು ಬಣ್ಣಗಳನ್ನ, ಈ ದೃಶ್ಯಗಳನ್ನೆಲ್ಲವನ್ನೂ ಸಹ. ಮತ್ತೆ ಇನ್ನೇನಾಗುತ್ತೆ ಅಂದ್ರೆ ಬೆನ್ನು ನೋವು ಕಾಣಿಸ್ಕೊಳತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ಕೆಲವೊಂದು ಅಂಗಗಳಲ್ಲಿ ನೋವು ಅನ್ನೋದನ್ನ ಕಾಣಿಸ್ಕೊಳತ್ತೆ. ಯಾವುದೇ ಒಂದು ನೋವು ಬಂದ್ರೂ ಸಹ ಧ್ಯಾನ ಮಾಡೋ ಸಮಯದಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧ್ಯಾನ ಮಾಡೋದ್ರಿಂದ ಒಂದು ಸಾಸಿವೆ ಕಾಳಷ್ಟು ಸಹ ನಮ್ಗೆ ಹಾನಿ ಅನ್ನೋದಿಲ್ಲವೇ ಇಲ್ಲ. ನಾವಿಲ್ಲಿ ಏನೂ ಮಾಡ್ತಾನೆ ಇಲ್ಲ, ಕೇವಲ ಉಸಿರಾಟದ ಮೇಲೆ ನಮ್ಮ ಶ್ವಾಸದ ಜೊತೆಯಲ್ಲಿದ್ದೀವಿ. ಅದು ಸಹಜವಾಗಿ ನಡೀತಾ ಇರೋ ಉಸಿರನ್ನು ಮಾತ್ರ, ಶ್ವಾಸವನ್ನು ಮಾತ್ರ ಗಮನಿಸ್ತಾ ಇರೋದ್ರಿಂದ ಏನೇ ನೋವುಗಳು ಬಂದ್ರೂ ಸಹ ಅದು ನಮಗೆ
ಆ ನೋವುಗಳು ಹೊರಗಡೆ ಹೋಗೋದಕ್ಕೆ, ಶಾಶ್ವತವಾಗಿ ಅದರಿಂದ ನಾವು ಮುಕ್ತರಾಗೋದಕ್ಕೆ ನೋವುಗಳು ಕಾಣಿಸ್ಕೊಳ್ಳುತ್ತೆ ಹೊತ್ತು ಏನೋ ಒಂದು ಸಾಸಿವೆ ಕಾಳಷ್ಟು ಸಹ ನಮ್ಗೆ ಹಾನಿ ಅನ್ನೋದು ಆಗೋದಿಲ್ಲ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಅನುಭವ ಏನಾಗುತ್ತೆ ಅಂದ್ರೆ, ನಾವು ಹಿಂದಕ್ಕೆ ಮುಂದಕ್ಕೆ ಮತ್ತೆ ಪಕ್ಕಕ್ಕೆ ಎಲ್ಲಾನು ವಾಲಿದಂತಾಗುತ್ತೆ. ಯಾವಾಗ ಆ ಶಕ್ತಿ ಪಡ್ಕೊಳ್ತಾ ಇರೋವಾಗ ಈ ದೇಹಕ್ಕೆ ಅಭ್ಯಾಸ ಆಗಿರಲ್ವೋ ಆ ಶಕ್ತಿಯಿಂದ ಅದು ಹಾಗೂ ಹೀಗೂ ಅನ್ನೋದು ಧ್ಯಾನದಲ್ಲಿ ವಾಲ್ತಾ ಇರುತ್ತೆ. ಮತ್ತೆ ಬೆಟ್ಟ, ನದಿ, ಗಿಡ, ಪ್ರಕೃತಿ ದೃಶ್ಯಗಳನ್ನೆಲ್ಲವನ್ನೂ ನಾವು ನೋಡ್ತೀವಿ ಧ್ಯಾನದಲ್ಲಿ. ಕೆಲವೊಮ್ಮೆ ನಾವು ಹಕ್ಕಿಯಂತೆ ಹಾರುತ್ತಾ ಅನುಭವವೂ ನಮಗೆ ಆಗುತ್ತೆ. ಈ ಎಲ್ಲಾ ಅನುಭವಗಳ ಎಲ್ಲವೂ ಆಗುತ್ತೆ ಅಂತಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರಹ ಅನುಭವ ಆಗುತ್ತೆ. ಒಬ್ಬರಿಗಾದಂಗೆ ಇನ್ನೊಬ್ಬರಿಗಾಗೋದಿಲ್ಲ. ಹಾಗಾಗಿ ನಾವು ಒಬ್ಬರು ಅನುಭವಗಳ ಜೊತೆಗೆ ಇನ್ನೊಬ್ಬರ ಅನುಭವಗಳನ್ನ ನಾವು ಹೋಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇಷ್ಟೆಲ್ಲಾ ಲಾಭಗಳು, ಇಷ್ಟೆಲ್ಲಾ ಅನುಭವಗಳು ನಮಗೆ ಎಲ್ಲರಿಗೂ ಎಲ್ಲರಿಗೂ ಒಂದು ವಾರದಲ್ಲಿ ಸಿಗುತ್ತಾ, ಒಂದು ದಿನದಲ್ಲಿ ಸಿಗುತ್ತಾ, ಒಂದು ತಿಂಗಳಲ್ಲಿ ಸಿಗುತ್ತಾ, ಒಂದು ವರ್ಷದಲ್ಲಿ ಸಿಗುತ್ತಾ ಅಂತಂದ್ರೆ ಖಂಡಿತ ಅಲ್ಲ. ಯಾವಾಗ ಸಿಗುತ್ತೆ ನಮಗೆ ಅಂದ್ರೆ, ಧ್ಯಾನ ಸಾಧನೆಯ ವಿವಿಧ ಹಂತಗಳನ್ನ ನಾವು ತಿಳ್ಕೊಂಡಾಗ, ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗಾಗ್ತಿಲ್ವಲ್ಲ, ಅವ್ರಿಗಾಗ್ತಿದೆಯಲ್ಲ ಅಂತ ಒಂದು ಸಂದೇಹಗಳೆಲ್ಲವೂ ಪಾರಾಗುತ್ತೆ. ಅದರಿಂದ ದೂರ ಹಾಕ್ತಿವಿ. ಅದರಿಂದ ಯಾವ ಹಂತಗಳಿದೆ, ನಾವು ಕಣ್ಮುಚ್ಚಿ ಉಸಿರು ಜೊತೆಯಲ್ಲಿರುವಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಯಾವ ಹಂತಗಳು ಮುಂದುವರಿತಾ ಹೋಗ್ತಿದೀವಿ ಅನ್ನೋದು ತಿಳ್ಕೋಬೇಕು. ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಅಂದ್ರೆ ಉಸಿರನ್ನ ಆಗಾಗ್ಲೇ ನಾವು ನೋಡಿದಂಗೆ ಉಸಿರು ಒಳಗೆ ಹೋಗ್ತಿರೋದು, ಹೊರಗೆ ಬರ್ತಿರೋ ಉಸಿರು ಜೊತೆಯಲ್ಲಿ ಇದ್ದಾಗ, ಯೋಚನೆಗಳು ಇಲ್ಲದಿರುವಾಗ ವಿಶ್ವ ಪ್ರಾಣಮಯ ಶಕ್ತಿ ಅನ್ನೋದನ್ನ ಸ್ವೀಕಾರ ಮಾಡ್ತಿರೋ ಒಂದು ಹಂತವನ್ನ ಆನಾಪಾನಸತಿ ಅಂತೀವಿ. ಮತ್ತೆ ಕಾಯಾನುಪಸ್ಸನ ಇನ್ನೊಂದು ಹಂತ. ಅಂದ್ರೆ ಆ ಶಕ್ತಿಯನ್ನ ನಾವು ಪಡ್ಕೊಂಡಾಗ ಆ ಶಕ್ತಿಯ ಚಲನೆಗಳಿಂದ ಮತ್ತು ನಮ್ಮ ದೇಹದಲ್ಲಿರುವ ಒಂದು ಬ್ಲಾಕ್ ಅನ್ನ ಕ್ಲೀನ್ ಮಾಡ್ತಿರುವಾಗ ಆ ಚಲನೆಗಳಿಂದ ನಮ್ಗೆ ಕೆಲವು ನೋವುಗಳು ಕಾಣಿಸ್ಕೊಳ್ಳುತ್ತೆ. ಆ ನೋವನ್ನ ನಾವು ಗಮನಿಸ್ತಾ ಇರೋದನ್ನ ಕಾಯಾನುಪಸ್ಸನ ಅಂತೀವಿ. ಮತ್ತೆ ಇನ್ನೊಂದು ಹಂತ ಏನು ಅಂದ್ರೆ ವಿಪಸ್ಸನ. ಅಂದ್ರೆ ಅಂದ್ರೆ ವಿಶೇಷವಾಗಿ, ಪಸ್ಸನ ಅಂದ್ರೆ ನೋಡುವುದು, ವಿಶೇಷವಾಗಿರ್ತಕ್ಕಂತಹ ಎಲ್ಲವನ್ನೂ ನಾವು ನೋಡುವುದನ್ನ ವಿಪಸ್ಸನ ಅಂತೀವಿ. ಆಗ್ಲೇ ಹೇಳಿದಂಗೆ ಯಾವಾಗ ನಮಗೆ ಈ ಶಕ್ತಿ ಅಧಿಕವಾಗ್ತಾ ಹೋಗುತ್ತೋ ಆಗ ನಮಗೆ ಮೂರನೇ ಕಣ್ಣು ಉತ್ತೇಜನ ಆಗುತ್ತೋ ಆವಾಗ ನಮ್ಮ ಈ ಒಂದು ವಿಪಸ್ಸನ ದೃಶ್ಯಗಳು ನಮಗೆ ಕಾಣ್ತಾ ಹೋಗುತ್ತೆ. ಆ ಒಂದು ಹಂತವನ್ನ ಈಗಿನ ಒಂದು ಜನ್ಮದ್ದೇ ಅಲ್ಲ, ಹಿಂದಿನ ಜನ್ಮದ್ದು ಆಗಬಹುದು, ಈ ಲೋಕದ್ದೇ ಭೂಲೋಕದ್ದೇ ಅಲ್ಲ, ಬೇರೆ ಲೋಕಗಳದ್ದು ಒಂದು ಕಾಣಿಸ್ಕೊಳ್ಳೋದಾಗ್ಬಹುದು, ಆ ವಿಷಯಗಳನ್ನ ತಿಳ್ಕೊಳ್ಳೋದಾಗ್ಬಹುದು, ಆ ಎಲ್ಲವೂ ಸಹ ವಿಪಸ್ಸನ ಕೆಳಗಡೆ ಬರುತ್ತೆ. ಈ ಹಂತವೆಲ್ಲಾನು 3 ಹಂತಗಳಿರುತ್ತೆ. ಅದರಿಂದ ನಾವು ಎಷ್ಟು ಮಹತ್ವವಾಗಿದೆ, ಉಸಿರಾಟದ ಮೇಲೆ ಶ್ವಾಸದೊಂದಿಗೆ ಇರುವುದು ಎಷ್ಟು ಮಹತ್ವ ಅನ್ನೋದು ನಾವು ಇಲ್ಲಿ ಗಮನಿಸ್ಬೇಕಾಗಿರೋದು. ಎಷ್ಟು ಹೊತ್ತು ನಮ್ಮ ಮನಸ್ಸು ಖಾಲಿಯಾಗಿ ಶೂನ್ಯವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಲಾಭಗಳು ಸಿಗುತ್ತೆ. ಅಷ್ಟು ಲಾಭಗಳು ಸಿಗಬೇಕಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ತರಹದ ಒಂದು ಲಾಭಗಳು ನಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಯಾರೇ ಸಹ ಒಬ್ಬರನ್ನೊಬ್ಬರು ಹೋಲಿಸ್ಕೊಳ್ಳೋದು ಬೇಕಿಲ್ಲ. ನನಗಾಗ್ತಿಲ್ಲ, ನಾನು ಇಷ್ಟು ದಿನಗಳಿಂದ ಮಾಡ್ತಿದ್ದೀನಿ, ನಾನು ಒಂದೇ ದಿನದಲ್ಲಿ, ನಾನು ಆಗ್ಲೇ ಹೇಳ್ದಂಗೆ ನನ್ನ ಪರಿಚಯ ಮಾಡ್ಕೊಳ್ಳುವಾಗ ಕೇವಲ 15 ದಿನಗಳಲ್ಲೇ ನಾನು ನನ್ನ ಸ್ಲಿಪ್ ಡಿಸ್ಕ್ ಅನ್ನ ಹೋಗಲಾಡಿಸ್ಕೊಂಡೆ. ನಾನು ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಹಂತದಲ್ಲಿದ್ದವಳು ಸಹ ನಾನು ಆಪರೇಷನ್ ಇಲ್ಲದಿರ ಆನಾಪಾನಸತಿ ಧ್ಯಾನದ ಅಭ್ಯಾಸದಿಂದ ನಾನು ಸಂಪೂರ್ಣ ಆರೋಗ್ಯವಂತಳಾಗಿದ್ದೀನಿ. ಅದರಿಂದ ಎಷ್ಟೆಷ್ಟು ಆ ಶಕ್ತಿಯನ್ನು ನಾವು ಪಡ್ಕೊಂತ ಇರ್ತೀವೋ ಅಷ್ಟಷ್ಟು ನಮ್ಮಲ್ಲಿ ಬದಲಾವಣೆಗಳು, ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯ ಮತ್ತೆ ಸಂಬಂಧ ಬಾಂಧವ್ಯಗಳು, ಆಗ್ಲೇ ಹೇಳ್ದಂಗೆ ಎಲ್ಲಾ ಲಾಭಗಳು, A to Z ಲಾಭಗಳು ನಾವು ಪಡ್ಕೋಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಆದಷ್ಟು ಶೂನ್ಯದಲ್ಲಿ ಇಟ್ಕೋಬೇಕು. ಆ ಶೂನ್ಯದಲ್ಲಿ ಇಟ್ಕೊಳ್ಳೋದಕ್ಕೆ ಶ್ವಾಸವನ್ನ ಸಹಾಯ ತಗೋಬೇಕು. ಆ ಶ್ವಾಸದೊಂದಿಗಿರೋದೇ ಆನಾಪಾನಸತಿ ಧ್ಯಾನ. ಹಾಗಾಗಿ ತುಂಬಾ ಮಹತ್ವವಾದ ಧ್ಯಾನವನ್ನ ಎಲ್ಲರೂ ಅದನ್ನ ಅರಿತು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಈ ಎಲ್ಲಾ ಲಾಭಗಳನ್ನು ಪಡ್ಕೋಬೇಕು ಅಂತ ಆಕಾಂಕ್ಷಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.
ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಸಹ PSSM ಗ್ಲೋಬಲ್ ಅವರಿಗೂ ಮತ್ತು PSSM ಕನ್ನಡ ಅವರಿಗೂ ಎಲ್ಲ ವೀಕ್ಷಕರಿಗೂ ಮತ್ತು ಈ ಕಾರ್ಯಕ್ರಮ ಎಲ್ಲ ಆರ್ಗನೈಸರ್ಸ್ಗೂ ಸಹ ಹೃತ್ಪೂರ್ವಕವಾದ ನಮನಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ನೀವು ಇಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಅರ್ಥವಾಗುದಂತೆ ಧ್ಯಾನ ಯಾವ ತರ ಮಾಡ್ಬೇಕು, ಏನೇನು ಲಾಭಗಳು, ಎಷ್ಟೊತ್ತು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥವಾಗುವಂತೆ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ ಮೇಡಮ್. ಥ್ಯಾಂಕ್ ಯು ಕೋಆಪರೇಷನ್. ತುಂಬಾ ಚೆನ್ನಾಗಿ ಎಲ್ಲರಿಗೂ ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. PSSM ಗ್ಲೋಬಲ್ ಇಂದ, PMC ಕನ್ನಡ ಇಂದ ಮತ್ತು ಎಲ್ಲರ ವೀಕ್ಷಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸರ್. ವಿದ್ಯಾಧರ್ ಸರ್. ಥ್ಯಾಂಕ್ ಯು ಪದ್ಮಕ್ಕ. ಥ್ಯಾಂಕ್ ಯು ಎಲ್ಲರಿಗೂ. ಒಂದು ಸರ್ಪ್ರೈಸ್, ನಮ್ಮ ಪತ್ರಿ ಸರ್ ನಮ್ ಜೊತೆಯಲ್ಲಿ ಇದ್ದಾರೆ ಈ ಸೆಷನ್ ಗೆ ಅಡ್ರೆಸ್ ಮಾಡ್ಲಿಕ್ಕೆ. ಸೊ ಸರ್ ಜೊತೆ ಒಂದು ಮೆಸೇಜ್ ತಗೊಳ್ಳೋಣ ಈ ಧ್ಯಾನ ಮೆಡಿಟೇಷನ್ ಚಾಲೆಂಜ್ ಬಗ್ಗೆ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಸೆಷನ್. ನಮಸ್ತೆ ಸರ್. Yes, Baba. So what's happening? నమస్తే సార్. చాలా అద్భుతంగా జరుగుతుంది. ఈ రోజు నియర్లీ జూమ్ లో ఒక 100 మెంబర్స్, యూట్యూబ్ లో ఒక 175 మెంబర్స్ వాచ్ చేస్తున్నారు. PSSM గ్లోబల్ నుంచి కన్నడ ఛాలెంజ్ ప్రోగ్రామ్ చాలా అద్భుతంగా గ్రేట్ స్టార్ట్ అయింది. దాంట్లో మీరు ఈ రోజు ఈ సెషన్ కి వచ్చింది మా అందరి భాగ్యంగా భావిస్తున్నాను. చాలా థ్యాంక్స్ సార్, మీరు ఈ సెషన్ కి వచ్చినందుకు. సంధ్యా వెంకటేష్ మేడం ఈ రోజు ఆనాపానసతి గురించి ఇంట్రడక్షన్ క్లాస్ చేశారు సార్. Namaste Sanjay madam. నమస్తే సార్. నమస్తే. బాగా నడుస్తుంది సార్. గ్రేట్ సార్. అంత ఇంటర్నేషనల్ గ్లోబల్ అయిపోయారు మీరందరూ. అవును సార్. మీరిచ్చిన అవకాశము, మీరిచ్చిన ప్రోత్సాహము, మీరు నేర్పించింది సార్. వెరీ గుడ్. నమస్తే సార్. పద్మక్క మున్ని అక్కన్ కనెక్ట్. పరిణిత మేడం. మీరిచ్చిన అవకాశము, మీరిచ్చిన ప్రోత్సాహము, మీరు నేర్పించింది సార్. నమస్తే మేడం, అందరికీ నమస్కారం. అందరికీ థ్యాంక్ యూ. ఈ 21 డే బిగినర్స్ మెడిటేషన్ ఛాలెంజ్ లో మీరు అందరు పార్టిసిపేట్ చేస్తున్నందుకు వెరీ 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 హ్యాపీ. అందరూ ఇలాగే 21 డేస్ 21 మాస్టర్స్ మనం ఇవాళ చేస్తాము 21 డేస్ కి. సో మన అందరం కూడా ఈ 21 మాస్టర్స్ యొక్క జ్ఞానాన్ని మనం పొందుతూ రోజు మనం అందరం గ్రూప్ మెడిటేషన్ చేస్తూ ఆ జ్ఞానాన్ని, ఆ ఎనర్జీని పొందుతూ మనము 21 రోజులు అందరం కలిసి ఉందాము, కలిసి నేర్చుకుందాము. అందరం మాస్టర్స్ దగ్గర నుంచి నేర్చుకుందాం మై డియర్ ఫ్రెండ్స్. థ్యాంక్ యూ సో మచ్. ಕನ್ನಡದಲ್ಲಿ 2 ಮಾತು. ಕನ್ನಡ ಗೊತ್ತಿಲ್ಲ, ಸಾರಿ. ಜಸ್ಟ್ 2 ಮಾತು ಎಲ್ಲರಿಗೂ ವೀಕ್ಷಿಸಿ ಬುದ್ಧ ಪೌರ್ಣಿಮೆ ಡಿಜಿಟಲ್ ಕರ್ನಾಟಕ ಧ್ಯಾನ ಮಹಾಯಜ್ಞ PMC ಕನ್ನಡದಲ್ಲಿ ವೀಕ್ಷಿಸಿ ಅಂತ చెప్పండి. ದಯವಿಟ್ಟು ವೀಕ್ಷಿಸಿ. ದಯವಿಟ್ಟು ವೀಕ್ಷಿಸಿ. 23ನೇ ತಾರೀಕಿನಿಂದ 26ನೇ ತಾರೀಕು ನೈಟ್ ತನಕ ಬುದ್ಧ ಪೌರ್ಣಿಮಾ ಡಿಜಿಟಲ್ ಕರ್ನಾಟಕ ಧ್ಯಾನ ಮಹಾಯಜ್ಞ. ಎಲ್ಲರೂ ವೀಕ್ಷಿಸಿ, ಎಲ್ಲರನ್ನು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮಾಡಿ ಅದು చెప్పండి. ಥ್ಯಾಂಕ್ ಯು ಮನಿಯಾಕ. ಗ್ರೇಟ್ ಸ್ಟಾರ್ಟ್, ಗ್ರೇಟ್ ಪ್ರೋಗ್ರಾಮ್, ಗ್ರೇಟ್ ವ್ಯೂಯರ್ಸ್, ಗ್ರೇಟ್ ಸ್ಪೀಕರ್ಸ್, ಗ್ರೇಟ್ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು. Okay Sanjay madam, I'll speak in English. You translate into Kannada. Yes sir, I will try sir. There are 3 yogas. 3 ಯೋಗಗಳಿದೆ. ಕರ್ಮ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ. ಕರ್ಮ ಯೋಗ, ಧ್ಯಾನ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಕರ್ಮ ಯೋಗ, ಜ್ಞಾನ ಯೋಗ. Yes. How many yogas are there? 3 ಯೋಗಗಳಿದೆ. The first yoga is karma yoga. ಮೊದಲನೇದು ಕರ್ಮ ಯೋಗ. What is karma yoga? Stay in the family and do all family duties. ಸಂಸಾರದಲ್ಲೇ ಇದ್ದು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಮಾಡುವುದೇ ಕರ್ಮಯೋಗ. Stay in the society and do all your duties towards the society.
ಸಮಾಜದಲ್ಲಿ ಇದ್ದು ಸಮಾಜದ ಬೇಕಿರುವ ಒಂದು ನಮ್ಮ ಕರ್ತವ್ಯಗಳನ್ನ ನಿಭಾಯಿಸೋದು. You must never leave your family and your society. ನಾವು ಎಂದಿಗೂ ನಮ್ಮ ಸಂಸಾರವನ್ನ ಸಮಾಜವನ್ನ ನಾವು ಬಿಡಬೇಕಾಗಿರೋ ಅವಶ್ಯಕತೆ ಇಲ್ಲ. You should never take sannyas. ನಾವು ಎಂದಿಗೂ ಸನ್ಯಾಸವನ್ನು ಸ್ವೀಕಾರ ಮಾಡೋ ಬೇಕಿಲ್ಲ. Karma yoga is possible only in samsara. ಕರ್ಮಯೋಗ ಅನ್ನುವುದು ಸಾಧ್ಯವಾಗೋದು ಸಂಸಾರದಲ್ಲಿ ಮಾತ್ರ. So we practice karma yoga in our samsara day-to-day life, every day. ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರು ಕರ್ಮಯೋಗವನ್ನ ಸಂಸಾರದಲ್ಲೇ ಇದ್ದು ಆಚರಣೆ ಮಾಡಬೇಕು. We do our duties, family duties and society duties. ನಾವೆಲ್ಲರೂ ನಮ್ಮ ಸಾಂಸಾರಿಕ ಜವಾಬ್ದಾರಿಗಳನ್ನ ಸಾಮಾಜಿಕ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರಬೇಕು. Now we also adopt the second yoga, dhyana yoga, meditation ನಾವು yoga. ಅದರ ಜೊತೆಗೆ ಧ್ಯಾನ ಯೋಗವನ್ನು ಸಹ ನಾವು ಅಳವಡಿಸಿಕೊಳ್ಳಬೇಕು. Whenever there is time, some respite from the work, we close our eyes and observe the breathing. ನಾವು ಸಮಯದಲ್ಲಿ ನಮಗೆ ವಿರಾಮವಾಗಿರೋ ಸಮಯದಲ್ಲಿ ಕಣ್ಣು ಮುಚ್ಚಿ ನಾವು ಧ್ಯಾನವನ್ನ ಅಭ್ಯಾಸ ಮಾಡಬೇಕು. At home, we practice meditation wherever there is no other work for us. ಯಾವಾಗ ನಮಗೆ ಯಾವುದೇ ಕೆಲಸ ಇಲ್ಲ ಅಂತ ನಮ್ಗನ್ಸುತ್ತೋ ಆವಾಗ ಕಣ್ಮುಚ್ಚಿ ನಮ್ಮ ಮನೆಗಳಲ್ಲಿಯೇ ನಾವು ಧ್ಯಾನವನ್ನ ಮಾಡಬೇಕು. And the third thing is ಜ್ಞಾನ yoga. ಮೂರನೆಯದು ಜ್ಞಾನ ಯೋಗ. ಜ್ಞಾನ yoga. ಜ್ಞಾನ ಯೋಗ. ಹೌದು ಸರ್. Yeah? ಜ್ಞಾನ ಯೋಗ ಸರ್. Yes, ಜ್ಞಾನ yoga means we read books or listen to others' meditation stories. ಜ್ಞಾನ ಯೋಗ ಅಂದರೆ ಸ್ವಾಧ್ಯಾಯ ಮತ್ತು ಇತರರ ಅನುಭವಗಳನ್ನ ಆಲಿಸುವುದು. ಸ್ವಾಧ್ಯಾಯ ಮತ್ತು ಸಜ್ಜನ ಸಂಗತಿ is equal to ಜ್ಞಾನ yoga. ಸ್ವಾಧ್ಯಾಯ ಜೊತೆಯಲ್ಲಿ ಸಜ್ಜನ ಸಾಂಗತ್ಯ ಸೇರಿದರೆ ಜ್ಞಾನ ಯೋಗವಾಗುತ್ತೆ. So we practice lot of ಜ್ಞಾನ yoga. ಅದರಿಂದ ನಾವು ಹೆಚ್ಚು ಜ್ಞಾನ ಯೋಗವನ್ನ ಅಭ್ಯಾಸ ಮಾಡ್ತಾ ಹೋಗಬೇಕು. So there are 3 yogas. ಹಾಗಾಗಿ 3 ಯೋಗಗಳಿದೆ. ಕರ್ಮ ಯೋಗ, ಧ್ಯಾನ ಯೋಗ ಮತ್ತು ಜ್ಞಾನ ಯೋಗ. ಹೌದು ಸರ್, ನೀವೇ ಹೇಳ್ಬಿಟ್ರಿ ಕನ್ನಡದಲ್ಲಿ. ಜಾಸ್ತಿ ಧ್ಯಾನ ಮಾಡಬೇಕು, ಜಾಸ್ತಿ ಕರ್ಮ ಮಾಡಬೇಕು, ಜಾಸ್ತಿ ಜ್ಞಾನ ಬೇಕು, ಪಡ್ಕೋಬೇಕು. ಹೆಚ್ಚು ಧ್ಯಾನ ಮಾಡಬೇಕು, ಹೆಚ್ಚು ಧ್ಯಾನ ಸ್ವಾಧ್ಯಾಯ ಜ್ಞಾನವನ್ನ ಪಡ್ಕೋಬೇಕು. You know, I have read 1 lakh books. ಎಲ್ಲರಿಗೂ ತಿಳಿದಂತೆ ಪತ್ರಿಜಿಯವರು 1 ಲಕ್ಷ ಪುಸ್ತಕಗಳನ್ನ ಓದಿದ್ದಾರೆ. And I heard 1 crore people meditation experience. 1 crore. 1 ಕೋಟಿ ಜನರ ಧ್ಯಾನ ಅನುಭವಗಳನ್ನ ಆಲಿಸಿದ್ದಾರೆ. And I have meditated so many times in so many lifetimes. ಧ್ಯಾನವನ್ನ ಕೇವಲ ಈ ಜನ್ಮದಲ್ಲೆಲ್ಲ ಹಲವಾರು ಜನ್ಮಗಳಲ್ಲಿ ಧ್ಯಾನ ಅಭ್ಯಾಸವನ್ನ ಅವರು ಮಾಡಿದ್ದಾರೆ. So I am perfect in karma yoga, ಧ್ಯಾನ ಯೋಗ ಮತ್ತು ಜ್ಞಾನ ಯೋಗ. ಹಾಗಾಗಿ ಪತ್ರಿಜಿ ಅವರು 3 ಯೋಗಗಳಲ್ಲೂ ಧ್ಯಾನ ಯೋಗದಲ್ಲೂ ಮತ್ತು ಕರ್ಮಯೋಗದಲ್ಲೂ ಹಾಗೂ ಜ್ಞಾನ ಯೋಗದಲ್ಲೂ ಸಹ ಸ್ಪಷ್ಟವಾಗಿ ತುಂಬಾ ಪರಿಪಕ್ವದಿಂದ ಗ್ರೇಟ್ ಮಾಸ್ಟರ್ ಆಗಿದ್ದಾರೆ. I am number 1 in yoga. ನಂಬರ್ 1 ಆಗಿ ಅವರಿದ್ದಾರೆ, ಪ್ರಥಮ ಸ್ಥಾನದಲ್ಲಿದ್ದಾರೆ. ಸಂಧ್ಯಾ ಮೇಡಮ್ is number 1 in yoga. ಧ್ಯಾನಿಗಳೆಲ್ಲರೂ ಸಹ ನಂಬರ್ 1 ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. All pyramid masters are number 1 in yoga. 3-4 yoga. ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಕೇವಲ ಒಂದಲ್ಲ 3 ಯೋಗದಲ್ಲಿಯೂ ಸಹ ಇದ್ದಾರೆ. I salute to all the pyramid masters. ಎಲ್ಲರಿಗೂ ನಮನಗಳು. ಸಲ್ಯೂಟ್ ಮಾಡ್ತಿದ್ದಾರೆ ಪತ್ರಿಜಿ ಅವರೇ. Padma madam is a great pyramid master. Thank you, sir. Thank you, sir. Parinita Patri is a great pyramid master. Namaskar, Baba. Because they are great, because they are perfect in 3 yogas. ಅವರೆಲ್ಲ 3 ಯೋಗದಲ್ಲಿನೂ ಸಹ ಸರಿಯಾಗಿರೋದ್ರಿಂದ ಅವರು ಗ್ರೇಟ್ ಮಾಸ್ಟರ್ಸ್ ಅಂತ ತಿಳಿಸ್ತಾ ಇದ್ದಾರೆ. See, karma yoga is Brahma, dhyana yoga is Shiva, and ಜ್ಞಾನ yoga is Vishnu. ಕರ್ಮಯೋಗ ಬ್ರಹ್ಮ, ಧ್ಯಾನ ಯೋಗ ಶಿವಗೆ ಸಂಕೇತ, ಜ್ಞಾನ ಯೋಗ ವಿಷ್ಣುವಿಗೆ ಸಂಕೇತ. This is the Trimurti Tattva, 3 yoga tattva. ಇದೇ ತ್ರಿಮೂರ್ತಿ ತತ್ವ, 3 ಯೋಗಗಳ ತತ್ವ, 3 ಯೋಗಗಳ ತತ್ವ.
So those three personalities represent three yogas. ಈ ಮೂರು ವ್ಯಕ್ತಿಗಳು ಮೂರು ಯೋಗಗಳಿಗೆ ಪ್ರತೀಕವಾಗಿದ್ದಾರೆ. Shiva is always in meditation. Brahma is always doing work, duty, and Vishnu is always for knowledge, wisdom. ಶಿವ ಯಾವಾಗಲೂ ಧ್ಯಾನದಲ್ಲಿ ನಿಮಗ್ನರಾಗಿರ್ತಾರೆ, ಬ್ರಹ್ಮ ಯಾವಾಗಲೂ ಕರ್ತವ್ಯದಲ್ಲಿ ಕೆಲಸದಲ್ಲಿ ನಿಮಗ್ನರಾಗಿರ್ತಾರೆ, ವಿಷ್ಣು ಯಾವಾಗಲೂ ಜ್ಞಾನದಲ್ಲಿ ನಿಮಗ್ನರಾಗಿರ್ತಾರೆ. Vishnu is Jnana. Sajjana Sangatya and Swadhyaya is Vishnu. ಸಜ್ಜನ ಸಾಂಗತ್ಯ ಸ್ವಾಧ್ಯಾಯಕ್ಕೆ ಸಂಕೇತ ವಿಷ್ಣು, ವಿಷ್ಣು ಧ್ಯಾನಕ್ಕೆ ಸಂಕೇತ ಶಿವ. Listening to Harikatha means listening to Sajjana Sangatya. ಹರಿಕಥೆಯನ್ನು ಆಲಿಸುವುದು ಸಜ್ಜನ ಸಾಂಗತ್ಯ. We never say Brahma Katha and Shiva Katha. We say only Harikatha. ಬ್ರಹ್ಮ ಕಥೆ ಇಲ್ಲ, ಶಿವಕಥೆ ಇಲ್ಲ, ಕೇವಲ ಹರಿಕಥೆ ಮಾತ್ರ ಇದೆ. Shiva Dhyana, Brahma Kama, Brahma work, but Vishnu Katha, Harikatha, Sajjana Sangatya, stories. ಬ್ರಹ್ಮದಿಂದ ಕರ್ಮ ಅನ್ನೋದು, ವಿಷ್ಣುವಿನಿಂದ ಜ್ಞಾನ ಅನ್ನೋದು, ಶಿವನಿಂದ ಧ್ಯಾನ ಅನ್ನುವುದು. Shiva is always meditation. Brahma is always doing some work. ಶಿವ ಯಾವಾಗಲೂ ಧ್ಯಾನ, making people born on the earth. And so he is keeping on sending people on the earth. Hey, do that work, do that work, do that work. Vishnu is saying always listen to other stories. ಬ್ರಹ್ಮ ಯಾವಾಗ್ಲೂ ಭೂಲೋಕಕ್ಕೆ ಕಳಿಸ್ತಾನೆ ಇರ್ತಾರೆ ಜನಗಳನ್ನ. ವಿಷ್ಣು ಯಾವಾಗ್ಲೂ ಹರಿಕಥೆಗಳನ್ನ ಅಂದ್ರೆ ಜ್ಞಾನವನ್ನ ಆಲಿಸೋದ್ರಲ್ಲೇ ಇರ್ತಾರೆ. Thank you, Baba. This is today's message. Three Yoga Tattva. Thank you, sir. ತುಂಬಾ ಚೆನ್ನಾಗಿದೆ ಸರ್. Thank you very much, sir. ಥ್ಯಾಂಕ್ ಯು ಮೇಡಮ್. ಎಷ್ಟು ಅದ್ಭುತವಾಗಿ ಮೆಸೇಜ್ ನಮ್ಮ ಪತ್ರಿ ಸರ್ ನಿಂದ. ಸೊ ಈ ವ್ಯವಸ್ಥೆ, ಈ ಅವಕಾಶ ಕೊಟ್ರೆ ಪತ್ರಿ ಸರ್ಗೆ, ಪದ್ಮಾಕಕ್ಕೆ, ಮುನಿಯಾಕಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತ, ಈ ಬುದ್ಧ ಪೌರ್ಣಿಮಾಗಿ ಎಲ್ಲರೂ 23ರಿಂದ 24ನೇ ತಾರೀಕು ಡಿಜಿಟಲ್ ಬುದ್ಧ ಪೌರ್ಣಿಮೆಯನ್ನು ವೀಕ್ಷಿಸಿ, ಎಲ್ಲರನ್ನೂ ವೀಕ್ಷಿಸಿ ಮಾಡಿಸಿ ದಯವಿಟ್ಟು. ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಡೋಕೆ. ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ ಇನ್ ದ ಸೇಮ್ ಟೈಮ್ 5 o'clock ಅಂಡ್ ಗೋಸ್ ಟು ಮುನಿಯಕ್ಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈಗ ಎಲ್ಲರಿಗೂ ಧನ್ಯವಾದ. ಈ ತಿಂಗಳು ಮೇ 23ರಿಂದ 26ನೇ ತಾರೀಕುವರೆಗೂ ಕರ್ನಾಟಕ ಧ್ಯಾನ ಮಹಾಯಜ್ಞ ಬುದ್ಧ ಪೌರ್ಣಿಮಾ ಸಂಭ್ರಮಾಚರಣೆ ನಡೆಯುತ್ತೆ. ಅದು ಡಿಜಿಟಲ್ ಆಗಿ ನಡೆಯುತ್ತೆ. ತಾವೆಲ್ಲರೂ ತಪ್ಪದೆ ಅದನ್ನು PMC ಕನ್ನಡದಲ್ಲಿ ಲೈವ್ ಬರುತ್ತೆ. ತಾವೆಲ್ಲರೂ ಖಂಡಿತ ವೀಕ್ಷಿಸಬೇಕು. ನಿಮ್ ಫ್ರೆಂಡ್ಸ್ಗೆ, ನಿಮ್ಮ ಬಂಧು ಬಾಂಧವರಿಗೆ ಎಲ್ಲರಿಗೂ ತಿಳಿಸಿ ಆ ಪ್ರೋಗ್ರಾಮ್ ನೋಡಿ ಆನಂದವನ್ನು, ಜ್ಞಾನವನ್ನು ಪಡೆಯಬೇಕು ಅಂತ ನಿಮ್ಮೆಲ್ಲರ ಜೊತೆ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ವಿದ್ಯಾಧರ್ ಸರ್, ಪ್ಲೀಸ್ share that link, sir. Share that video, sir. ಮಾಸ್ಟರ್ಸ್, ನಮ್ಮ PSSM ಮೂವ್ಮೆಂಟ್ ಅಲ್ಲಿ ಮತ್ತೊಂದು ಒಂದು ವಿಭಾಗ ಇದೆ. ಅದು ಸ್ವಾಗ್. ಸ್ವಾಗ್ SWAGG ಸ್ವಾಗ್. ಸ್ವಾಗ್ ಅಂದ್ರೆ ಸೇವ್ ವಾಟರ್ ಅಂಡ್ ಗೋ ಗ್ರೀನ್, ಅಂದ್ರೆ ನೀರನ್ನು ಉಳಿಸಿ ಹಸಿರನ್ನು ಬೆಳೆಸಿ. ಪತ್ರಿ ಸರ್ ಹೇಳ್ತಾರೆ, ನಾವು ಒಂದು ಹನಿ ನೀರನ್ನು ವ್ಯರ್ಥ ಮಾಡಬಾರದು. ಪ್ರತಿ ಹನಿಯ ನೀರನ್ನು ಒಂದು ವಿಭಾಗ ಇದೆ. ಅದು ಸ್ವಾಗ್. SWAGG ಸ್ವಾಗ್. ಸ್ವಾಗ್ ಅಂದ್ರೆ ಸೇವ್ ವಾಟರ್ ಅಂಡ್ ಗೋ ಗ್ರೀನ್, ಅಂದ್ರೆ ನೀರನ್ನು ಉಳಿಸಿ ಹಸಿರನ್ನು ಬೆಳೆಸಿ. ಪತ್ರಿ ಸರ್ ಹೇಳ್ತಾರೆ, ನಾವು ಒಂದು ಹನಿ ನೀರನ್ನು ವ್ಯರ್ಥ ಮಾಡಬಾರದು. ಪ್ರತಿ ಹನಿಯ ನೀರನ್ನು ಒಂದು ವಿಭಾಗ ಇದೆ. ಅದು ಸ್ವಾಗ್. ವಿದ್ಯಾಧರ್ ಸರ್, ಪ್ಲೀಸ್ ನೋಡಿ, ಅದೇನೋ ರಿಪೀಟ್ ಆಗ್ತಾ ಇದೆ. Our PSSM has started a new program called as SWAG. It means Save Water and Go Green. S for save, W for water, G for go,
and another G for green. Save water and go green. My dear friends, we should not waste water. We should always be very, very careful in conserving our water resources. Let us not waste a drop of water. Every drop of water should be utilized properly. Every drop of water should be used in the best possible way. If you are wasting water, then you are contributing to the poverty of the nation. If you are conserving water, every drop of water, you are conserving the nature and you are making the nature prosper. We have to conserve water. Whenever you are seeing an open tap, please close it. Let not the water go waste. This is called as save water. And then go green. Plant trees. Everybody should plant trees. That is the most important activity for a man, for a human being, to plant trees. We want a very green planet, not a dry planet. And for plants, water is required. If there is no water, there is no greenery. There are no plants. These are the two important activities for a human being. You have to save water and you must see that everything is green. You must plant trees. While we are enjoying the trees planted by others, we should also plant trees. Everybody is forgetting this point and they are not planting trees at all. Why can't you plant trees? Why are you not aware of that fact? That you must plant trees every day. And always, every minute, you must be aware of wasting water. And you must never waste water. Water is a very, very precious commodity. It's a divine commodity. And if you plant a tree, plant a seed, sow a seed, you are making it green. So this is the movement called as SWAG. It means save water and go green. I like everybody to say, save water, and go green. Please repeat. Save water and Again. go green. Save water and SWAG. go green. Save water and go What green. is SWAG? Save water and go green. Again. Green. Again. Save water and go green. Like this. How many points? What are the 2 points? 2 points. How many Save points? water and go green. What are those points? 2 points. ಎಲ್ಲರಿಗೂ ನಮಸ್ಕಾರ. Water and go green. ಸ್ನೇಹಿತರೆ, ಪ್ರಿಯ ಮಿತ್ರರೇ, ನಾವು ಒಂದು ಹನಿ ನೀರನ್ನು ವ್ಯರ್ಥ ಮಾಡಬಾರದು. ಪ್ರತಿ ಹನಿಯ ನೀರನ್ನು ನಾವು ಸಂರಕ್ಷಿಸ್ಕೋಬೇಕು. ಪ್ರತಿ ಹನಿಯನ್ನು ಸಮರ್ಪಕವಾದ ರೀತಿಯಲ್ಲಿ ನಾವು ಬಳಸಬೇಕು. ಪ್ರತಿಯೊಂದು ನೀರಿನ ಹನಿಯನ್ನು ನಿರ್ಲಕ್ಷಿಸದೆ ಅತ್ಯುತ್ತಮವಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಪತ್ರಿಜಿ ಅವರು ಹೇಳಿದ್ದಾರೆ. ನಾವು ನೀರನ್ನು ವ್ಯರ್ಥ ಮಾಡುತ್ತಿದ್ದರೆ ನೀವು ಜಗತ್ತಿಗೆ ನೀರಿನ ಬಡತನವನ್ನು ಕೊಡುಗೆಯಾಗಿ ನೀಡುತ್ತಿದ್ದರೆಂದು ಅರಿತುಕೊಳ್ಳಿ. ನೀವು ನೀರನ್ನು ಸಂರಕ್ಷಿಸುತ್ತಿದ್ದರೆ ನೀವು ಪ್ರಕೃತಿಯನ್ನು ಸಂರಕ್ಷಿಸಿದಂತೆ. ನೀರಿನ ನಳೆ ತೆರೆದು ನೀರು ಪೋಲಾಗುತ್ತಿದ್ದನ್ನು ನೋಡಿದಾಗ ಆ ಕ್ಷಣವೇ ನಿರ್ಲಕ್ಷಿಸದೆ ನೀರಿನ ನಳವನ್ನು ಕ್ಲೋಸ್ ಮಾಡಿ ನೀವು ನೀರನ್ನು ಉಳಿಸಿದಂತೆ ಪ್ರಕೃತಿಯನ್ನು ಉಳಿಸಿದಂತೆ. ಪ್ರತಿಯೊಬ್ಬ ಮಾನವ ಮುಖ್ಯ ಕರ್ತವ್ಯ ಬೀಜಗಳನ್ನು ನಾಟುವುದು, ಭೂಗ್ರಹವನ್ನು ಹಸಿರಿನೊಂದಿಗೆ ಕಂಗೊಳಿಸುವಂತೆ ನಾವೆಲ್ಲರೂ ಶ್ರಮಿಸಬೇಕು. ಭೂಗ್ರಹವನ್ನು ಒಣಗಿದ ಸೊರಗುವಂತೆ ಮಾಡಬಾರದು. ಪ್ರತಿ ಗಿಡಕ್ಕೂ ನೀರಿನ ಅವಶ್ಯಕತೆಯನ್ನು ಪೂರಿಸಬೇಕು. ಪ್ರತಿ ನೀರು ಇಲ್ಲದಿದ್ದರೆ ಪ್ರಕೃತಿಯಲ್ಲಿ ಹಸಿರು ಇರಲು ಸಾಧ್ಯವಿಲ್ಲ. ಈ ಪ್ರಮುಖವಾದ ಅಂಶಗಳನ್ನು ಮಾನವರೆಲ್ಲರೂ ಅನುಸರಿಸಲೇಬೇಕು.
ನೀರನ್ನು ಸಂರಕ್ಷಿಸಬೇಕು, ಸಸಿಗಳನ್ನು ಬೆಳೆಸಲೇಬೇಕು. ಬೇರೆಯವರು ಸಸಿಗಳನ್ನು ಬೆಳೆಸಿದರೆ ಆ ಹಸಿರು ನಂದಿರುವ ಆ ಸಸಿಗಳನ್ನು ನೋಡಿ ನಾವು ಎಷ್ಟು ಆನಂದ ಪಡುತ್ತೀವಿ ಸ್ನೇಹಿತರೆ. ಅದೇ ತರ ನಾವು ಸಹ ಗಿಡಗಳನ್ನು ಬೆಳೆಸಿ ಇತರರಿಗೆ ಆನಂದವನ್ನು ನೀಡಬೇಕು. ನಾವು ಸಹ ಬೀಜಗಳನ್ನು ನಾಟಿ ಗಿಡಗಳನ್ನು ಬೆಳೆಸಿ ಪ್ರಕೃತಿಯನ್ನು ಶೋಭಾಯಮಾನವಾಗಿ ಮಾಡಬೇಕು. ಎಲ್ಲರೂ ಈ ಪ್ರಮುಖವಾದ ಅಂಶಗಳನ್ನು ಮರೆತಿದ್ದಾರೆ. ಈ ಅಂಶಗಳ ಬಗ್ಗೆ ನಾವೆಲ್ಲರೂ ಜಾಗರೂಕತರಾಗಬೇಕು. ಪ್ರತಿದಿನ ಗಿಡಗಳನ್ನು ನಾಟಬೇಕು. ಪ್ರತಿ ಕ್ಷಣವೂ ಇವುಗಳ ಬಗ್ಗೆ ಜಾಗರೂಕತರಾಗಬೇಕು. ನೀರು ದಿವ್ಯವಾದ, ಅಮೂಲ್ಯವಾದ, ಪವಿತ್ರವಾದ ವಸ್ತು. ಇದನ್ನು ಸಂರಕ್ಷಿಸಬೇಕು. ಬೀಜವನ್ನು ನಾಟಿ ಗಿಡಗಳನ್ನು ಬೆಳೆಸಿ ಸಂರಕ್ಷಿಸಬೇಕು. ಪ್ರಕೃತಿಗಾಗಿ, ನೀರಿಗಾಗಿ ಆಂದೋಲನ ಇದು. ಹಸಿರು ಪ್ರಕೃತಿಗಾಗಿ, ನೀರಿಗಾಗಿ ಆಂದೋಲನ ಇದು. ಇದಕ್ಕೆ ಪ್ರಾಮುಖ್ಯತೆ ನೀಡಿ ಇದಕ್ಕೆ ಎಲ್ಲರೂ ಶ್ರಮಿಸೋಣ ಸ್ನೇಹಿತರೆ. ಈ ಸ್ವಾಗ್ ನಲ್ಲಿ 3 ಆಬ್ಜೆಕ್ಟ್ಸ್ ಇದೆ. ಯಾವುದು ಅಂದ್ರೆ, ಒಂದು ನೀರನ್ನು ಉಳಿಸಬೇಕು, ಹಸಿರನ್ನು ಬೆಳೆಸಬೇಕು, ಮತ್ತೊಂದು ಸಸ್ಯ ಆಧಾರಿತ ಆಹಾರವನ್ನು ತೆಗೆದುಕೊಳ್ಳಬೇಕು. ಈ 3 ಅಂಶಗಳನ್ನು ನಾವು ಪಾಲಿಸಿದ್ರೆ ಈ ಭೂಮಂಡಲ ಎಲ್ಲ ಅದ್ಭುತವಾಗಿ ಹಸಿರಿನಿಂದ ತುಂಬಾ ಆನಂದದಿಂದ ನಾವೆಲ್ಲರೂ ಇರುವುದಕ್ಕೆ ಸಾಧ್ಯತೆ ಇದೆ. PSSM ನಲ್ಲಿ ಮತ್ತೊಂದು ವಿಭಾಗ ಸ್ವಾಗ್. ಇದೆಲ್ಲರೂ ಪಾಲಿಸಬೇಕು ಅಂತ ನಿಮ್ಮೆಲ್ಲರ ಜೊತೆ ನಾನು ವಿನಂತಿ ಮಾಡ್ಕೊಂತ ಈ ದಿನ ಸತ್ಸಂಗಕ್ಕೆ, ಈತನ ಧ್ಯಾನಕ್ಕೆ ಎಲ್ಲರೂ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸೆಷನ್ ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾಳೆ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ನಾವೆಲ್ಲರೂ ಸೇರೋಣ. ಇನ್ನು ನಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಈ 21 ಡೇಸ್ ಚಾಲೆಂಜ್ ಬಗ್ಗೆ ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಸರ್ ಥ್ಯಾಂಕ್ ಯು ಸರ್. ಪರಿಣಿತಾ ಮೇಡಮ್ ಕ್ಲೋಸ್ ಮಾಡ್ಬೋದಾ? Yes, please. ನಾಳೆ 5 ಗಂಟೆಗೆ ಕ್ಲೋಸ್ ಮಾಡಿ ಸರ್. ನಾವೆಲ್ಲರೂ ಸೇರೋಣ. ಇನ್ನು ನಮ್ಮ ಬಂಧು ಮಿತ್ರರಿಗೆ Soumya, you can end the meeting.